ಪಿ ಒಡೆಯವರು ಪ್ರಜ್ಞಾನಂ ಬ್ರಹ್ಮ ಈ ಒಂದೇ ಒಂದು ಶಬ್ದದ ಮೇಲೆ ನಿರರ್ಗಳವಾಗಿ ಅತಿ ಸೂಕ್ಷ್ಮವಾಗಿ ಆಳವಾಗಿ ಚಿಂತನೆ ಮಾಡಿ ಅದರ ಪ್ರಭಾವ ಎಷ್ಟದ, ಮಹತಿ ಎಷ್ಟದ, ಅದರ ಸ್ಥಿತಿ ಏನದಂತಂದು ಹೇಳಿ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಋಷಿಮುನಿಗಳು ಹೇಳಿದ್ದನ್ನೇ ಅವರು ತಮ್ಮ ಅನುಭವದಲ್ಲಿ ಅಳವಡಿಸಿಕೊಂಡು ಈ ಸೂತ್ರ ರೂಪದಲ್ಲಿ ಈ ಚಿಕ್ಕ ಸಮಯದಲ್ಲಿ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಹಳ ಸೂಕ್ಷ್ಮವಾದಂಥ ವಿಚಾರ, ಬಹಳ ಪ್ರತಿಭಾವಂತವಾದಂತಹ ವಿಚಾರ ದಾಣಿಲಿತೋ ಪುರುಷು, ವಿಚಾರನ ದಾಣಿಲಿತೋ ಪಶು. ಈ ವಿಚಾರವನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಮನುಷ್ಯ ಜನ್ಮವಾಗಿ ಪಡೆದುಕೊಂಡು ಸಾರ್ಥಕ ಪಡಲಿಕ್ಕೆ ಸಾಧ್ಯ ಆಗ್ತದೆ, ಅನ್ಯಥಾ ಇಲ್ಲ. ಕಣ್ಣು ಮುಚ್ಚಿದೆ ಅವಾಗ ಏನ್ ಮಾಡ್ತೀಯ? ಚಕ್ಷುಸ್ತಸ್ಯ ನೀಲನಾದಿ ಸಮಯ. ಈ ಕಣ್ಣು ಮುಚ್ಚಿರ್ತಿ, ಆವಾಗ ಏನ್ ಮಾಡ್ತೀವಿ? ಈಗ ಸ್ವಪ್ನದಲ್ಲಿ ಕಣ್ಣು ತೆಗೆದಿರ್ತೀಯ, ನಿನ್ ಕಣ್ಣಿಗೆ ಏನ್ ಕಾಣಿಸ್ದೆ? ಅವಾಗ ಯಾವ ಇಂದ್ರಿಯಗಳು ಕೆಲಸ ಮಾಡುತ್ತಿಲ್ಲ. ಕಿಂ ಧೀ, ಅವಾಗ ಏನ್ ಕಾಣಿಸ್ತದೆ? ಕಣ್ಣು ಮುಚ್ಚಿದಾಗ ಏನಿಲ್ಲ, ಒಳಗೆ ಕಾಣಿಸ್ತದೆ, ಎಲ್ಲವೂ ಕಾಣಿಸ್ತೀವಿ, ಅನೇಕ ವಿಷಯಗಳು ಕಾಣಿಸ್ತವೆ, ಅನೇಕ ವಿಚಾರಗಳು ಕಾಣಿಸ್ತವೆ. ಅಲ್ಲಿ ಯಾವುದು ಜ್ಯೋತಿ ಅಪ್ಪ? ಕಿಂ ಧೀ, ನಮ್ಮ ಒಳಗಿರ್ತಕ್ಕಂಥ ಅಂತಃಕರಣ ಮನೋಜ್ಯೋತಿ, ಮನಸ್ಸೆಂಬಂತಹ ಜ್ಯೋತಿನ ನಾನು. ಅದರಲ್ಲಿ ಮನೋಜ್ಯೋತಿರ್ಜುಷದಾಮಾಂಚುವಿಚ್ಛಿನ್ನೈಯನ್ನೇ ಸಮಯಬಂಧಧಾತು ಯಾ ಇಷ್ಟಾವಶಸೋ ನಿಚ್ಚಚ್ಛರ ಸಂದನಾಮಿರಾವರೇನ. ಮನಸ್ಸಿಗೆ ಜ್ಯೋತಿ ಅಂತ ಕರೀತಾರೆ. ಆ ಮನಸ್ಸೆಂಬಂಥ ಜ್ಯೋತಿಯಿಂದ ನಾನು ಇದೆಲ್ಲವನ್ನು ವಿಚಾರಗಳನ್ನು ಕೊಡ್ತೀನಿ. ಹೊರಗಿನ ವಿಷಯಗಳು ನನಗೆ ಅರಿವಾಗ್ತವೆ. ಕಿಂ ಧೀ, ಧಿಯೋದರ್ಶನಿಗೆ ಈ ಬುದ್ಧಿ ಅಂತ ತಿಳಿತದೆ. ಮನಸ್ಸು ಕೂಡ, ಮನಸ್ಸು ಒಂದೇನ? ಮನಸ್ಸು, ಮನೋ, ಬುದ್ಧಿ, ಅಹಂಕಾರ, ಚಿತ್ತ, ಅನೇಕ ಅಹಂಭಾವದ ಅಹಂಕಾರ. ಚಿತ್ತ ನೆನಪು ಬಂದಾಗ ಚಿತ್ತ ಬೇಕು ಅಲ್ವ? ಮನಸ್ಸು ಸಂಕಲ್ಪ ವಿಕಲ್ಪಗಳು ಬಂದಾಗ ಇದು ಅಂತ ವಿಕಲ್ಪ ಬರ್ತದೆ. ಆಮೇಲೆ ಹೌದು ಇದೇ ಒಂದು ನಿಶ್ಚಯಾತ್ಮಕ ಬುದ್ಧಿ ಬರ್ತದೆ ಅಲ್ವ? ಬುದ್ಧಿ, ಅದು ಬುದ್ಧಿ ನಿಶ್ಚಯಾತ್ಮಕವಾದದ್ದು. ಸಂಕಲ್ಪ ವಿಕಲ್ಪವಾತ್ಮಕದ್ದು ಮನಸ್ಸು. ಈ ರೀತಿ ಅಹಂಕಾರ, ಅಹಂಭಾವ ಅಂತಕ್ಕಂಥ ಅಹಂಕಾರ, ನಾನು ಅಂತಕ್ಕಂಥ ಅದಿಲ್ಲದೆ ಯಾವುದು ಹಿಡಿದಿಲ್ಲ ಅಂತಕ್ಕಂಥ ಬೇಕು. ಅಹಂಕಾರ ಗರ್ವ ಅಲ್ಲ, ಅಹಂಕಾರ ನಮ್ಮಲ್ಲಿ ನಾನು ಅಂತಕ್ಕಂಥ ಫೀಲಿಂಗ್. ಮನೋ, ಬುದ್ಧಿ, ಅಹಂಕಾರ, ಚಿತ್ತ ಇವೆಲ್ಲವೂ ಅದರಲ್ಲಿ ಹುಟ್ಟತಕ್ಕಂಥ ವಿಚಾರಗಳು. ಒಂದು ಆಕಲನದ ಪ್ರಕಾರ ಸೈಂಟಿಫಿಕ್ ಅಪ್ರೂವ್ ಆಗಿ ಒಬ್ಬ ಮನುಷ್ಯನ 1,16,000 ವಿಚಾರಗಳು ಬರ್ತಾವೆ. ತಿಳಿದೋ ಆದ್ರೆ ಮನಸ್ಸು ಹೇಗೆ ಕಾನ್ಸಂಟ್ರೇಟ್ ಆಗಬೇಕು, ಧ್ಯಾನ ಮಾಡಬೇಕಾದ್ರೆ ಧ್ಯಾನ ಮನಸ್ಸು ಕಾನ್ಸಂಟ್ರೇಟ್ ಆಗಬೇಕು. 16,000 ವಿಚಾರಗಳು ಬಂದು ಅಲ್ಲ ಅನಿಷ್ಟ ವಿಚಾರಗಳು ಬಂದ್ಬಿಟ್ರೆ ನಾವು ಏನು ಧ್ಯಾನ ಮಾಡಲಿಕ್ಕೆ? ಆದ್ರಿಂದ ಮನಸ್ಸಿನ ನಿಯಂತ್ರಣದ ಬಗ್ಗೆ ಬಹಳಷ್ಟು ಮಾತನಾಡ್ತೀವಿ ಶಾಸ್ತ್ರ. ಅಭ್ಯಾಸದಿಂದ ಮಾತ್ರ, ಯೋಗಾಭ್ಯಾಸದಿಂದ ಮಾತ್ರ ಸಾಧ್ಯ, ಏಕಾಂತದಲ್ಲಿ ಸಾಧ್ಯ. ಈ ರೀತಿಯಾಗಿ ಅದರಲ್ಲಿ ಮನಸ್ಸಿನಲ್ಲಿರ್ತ ವಿಚಾರಗಳಾಯಿತು, ಮನಸ್ಸಿನ ಒಂದು ಪ್ರಭೇದಗಳಾಯಿತು, ಮನಸ್ಸಿನ ವಿಕಾರಗಳಾಯಿತು, ಮನಸ್ಸಿನ ವೃತ್ತಿಗಳಾಯಿತು, ಅದೆಲ್ಲವೂ ಯಾವುದರಿಂದ ಗೊತ್ತಾಗ್ತವೆ? ಕಿಂ ಧೀರ್ತಿಯೋ ದರ್ಶನೆ ಕಿಂ ತತ್ರ. ಯಾರು ಉಳಿತು? ಉಳಿದದ್ದು ಯಾರು? ಒಂದು ಹೊರಗಡೆ ದೀಪ, ಹೊರಗಡೆ ಮೊಸರು ದೀಪ, ದೀಪ ನೋಡಿ ಕಣ್ಣು ಬೇಕು, ಕಣ್ಣು ನೋಡಿ ಮನಸ್ಸು ಬೇಕು. ಮನಸ್ಸು ನೋಡಲಿಕ್ಕೆ ಏನು ಬೇಕು? ಕಿಂ ತತ್ರ. ಒಂದು ಕ್ಷಣ ಸುಮ್ಮನೆ ಕೂತಿದ್ದ ಶಿಷ್ಯ, ಏನು ನಾನು ಉಳಿದು ನಾನು ಒಬ್ಬನೇ ಅಲ್ಲೇ, ನನ್ನನ್ನು ಬಿಟ್ಟು ಯಾರು ಇದ್ದೀರ? ಕಿಂ ತತ್ರ ಅಹಮೇವ, ಕಿಂ ತತ್ರ ಅಹಮತೋ. ನಾನು ಒಬ್ಬನೇ ನೋಡಿದೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಅಲ್ಲಿ ಒಂದು ಉಪದೇಶ ಆರಂಭವಾಯಿತು. ಕಿಂ ತತ್ರ ಅಥೋ ಭವಾನ್ ಪರಮಕಂ ಜ್ಯೋತಿ. ಆದರೂ ನೀನೇ ಪರಮಜ್ಯೋತಿ, ಇಲ್ಲಿ ಹುಡುಕ್ಬೇಡ. ಭವಾನ್ ಪರಮಕಂ ಜ್ಯೋತಿ, ಇದೇ ತತ್ವಮಸಿ ಹೇಳೋದು. ತತ್ವಮಸಿ ನೀನೇ, ಅದು ಇದೇ ಮಹಾವಾಕ್ಯ. ಕಿಂ ತತ್ರ ಮತೋ ಭವಾನ್ ಪರಮಕಂ. ಇಷ್ಟು ಹೇಳಿದ ಮೇಲೆ ಆತನ ಖಾತ್ರಿ ಆಗ್ತದೆ, ಅವನ ಅನುಭವಕ್ಕೆ ಬರ್ತದೆ. ತದಸ್ಮಿ ಪ್ರಭು, ಪ್ರಭುವೇ ಹೊರಗಡೆ ನನಗೆ ಅನುಭವ ಆಯಿತು. ಹೌದು, ನಾನು ಅದೇ ಆಗಿದ್ದು. ಇಷ್ಟು ಸುಲಭವಾದ ಮೆಟ್ಟಲುಗಳನ್ನು ಏರಿಸಿ ಗುರುಗಳು ಶಿಷ್ಯನಿಗೆ ಈ 4 ಮಹಾವಾಕ್ಯಗಳ ಸಾರವನ್ನು ಹೇಳ್ತಾ ಇದ್ದಾರೆ. ಅದ್ಭುತವಾದಂಥ ವಿಚಾರ.
ಹೀಗಾಗಿ ಅದರ ಒಂದು ತಾಂತ್ರಿಕತೆಗಳನ್ನೆಲ್ಲ ಬದಿಗೊತ್ತಿ ಕೇವಲ ವಿಚಾರ, ಶುದ್ಧವಾದ ವಿಚಾರಗಳು ಯಾವ ರೀತಿಯಾಗಿ ಹೋದರೂ ನಮಗೆ ಈ ಮಹಾವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಳಿ ಬರ್ತದೆ ಅನ್ನೋದನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಮೊದಲೇ ಹೇಳಿದಂತೆ ಇನ್ನು ಸಮಯವನ್ನು ವ್ಯರ್ಥಗೊಳಿಸಿದೆ ಒಂದೊಂದೇ ಮಹಾವಾಕ್ಯಗಳಂತ ಹೇಳ್ತೀನಿ. ಎಷ್ಟು ನಮಗೆ ದೊರೆತಂಥ ಸಮಯದಲ್ಲಿ ಅದರ ವಿಸ್ತಾರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಅನೇಕ ವೇದಾಂತ ವಿಚಾರಗಳನ್ನೇ ನಮ್ಮ ತಿಳಿದು ಮೊದಲನೇದಾಗಿರ್ತಕ್ಕಂಥ ಒಂದು ಪ್ರಜ್ಞಾನ ಬ್ರಹ್ಮ ಅಂತಕ್ಕಂಥ ಒಂದು ವಿಚಾರ. ಪ್ರಜ್ಞಾನ ಋಗ್ವೇದ ಆ ಆರ್ಡರಲ್ಲಿ ನಾವು ಋಗ್ವೇದ, ಯಜುರ್ವೇದ, ಸಾಮವೇದ, ಋಗ್ವೇದದ ಒಂದು ಮಹಾವಾಕ್ಯ, ಋಗ್ವೇದಕ್ಕೆ ಸಂಬಂಧಿಸಿರ್ತಕ್ಕಂಥ ಮಹಾವಾಕ್ಯ ಪ್ರಜ್ಞಾನ ಬ್ರಹ್ಮ. ಇದು ಬಂದಿರತಕ್ಕಂಥದ್ದು ಐತರೇಯ ಉಪನಿಷತ್ತಿನಲ್ಲಿ, ಐತರೇಯ ಆರಣ್ಯಕದ ಎರಡನೇ ಭಾಗ. ಅದಕ್ಕೆ ಐತರೇಯ ಉಪನಿಷತ್ತು ಅಂತ ಕರೀತಾರೆ. ಎರಡು ಭಾಗಗಳು. ಐತರೇಯ ಅಂದರೆ ಇತರ ಅಂದವಳು ಅವನು ಹೇಳ್ತಿ, ಅದೆಲ್ಲ ವಿಷಯ ನಾನು ಹೇಳಕ್ಕೆ ಹೋಗುದು. ಹೀಗಾಗಿ ಎಲ್ಲರಿಗೂ ವೇದಾಂತದಲ್ಲಿ ಅಧಿಕಾರದಲ್ಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಅದಕ್ಕೆ ಐತರೇಯ ಋಷಿ ಯಾರು ನಮಗೆ ಪ್ರಜ್ಞಾನ ಬ್ರಹ್ಮ ಮಹಾವಾಕ್ಯವನ್ನು ಕೊಟ್ಟರು, ಅವು ಇತರೇ ಮಗ. ಇತರೆ ನಾವೇನು ಇತರೆ ಮಂದಿ ಅಂತ ಹೇಳ್ತೀವಿ, ಅದಲ್ಲ. ಅವಳ ಮಗನಿಗೆ ಈ ಉಪದೇಶವನ್ನು ಕೊಟ್ಟರು, ಆ ಮಗ ಉಪನಿಷತ್ತನ್ನು ಬರೆದು ನಮಗೆಲ್ಲ ವೇದಾಂತ ವಾಕ್ಯವನ್ನು ಕೊಟ್ಟಿದ್ದಾನೆ. ಹೀಗಾಗಿ ಆಚಾರ್ಯ ಹೇಳಿದಕ್ಕಂಥ ಏನು ಬ್ರಹ್ಮಾತ್ಮೈಕತ್ವ ಜ್ಞಾನ ಇದೆಯೋ ಅದು ಎಲ್ಲರಿಗೂ ಅಧಿಕಾರ ಇದೆ. ಯಾರು ಕೂಡ ನಾನು ಅಧಿಕಾರಿಗಲ್ಲ, ನಾನು ಕೇಳಬಾರ್ದು, ನಾನು ಹೇಳಬಾರ್ದು, ಇದರ ಯಾರು ಸ್ವತ್ತು ಅಲ್ಲ. ಇದು ವೇದಾಂತ ಪ್ರತಿಯೊಬ್ಬರು ಸ್ವತ್ತು. ನಮ್ಮನ್ನು ನಾವು ತಿಳಿದುಕೊಳ್ಳಿಕ್ಕೆ ನಾವು ಯಾರ ಅಧಿಕಾರಕ್ಕೆ ಬೇಕು? ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಗೆ ಯಾರು ಪರ್ಮಿಷನ್ ತಗೊಳ್ಬೇಕಾಗಿದೆ? ಅವೆಲ್ಲ ಜಾತಿ ಮತ ಪಂಥಗಳು ನಮ್ಗೆ ಅಡ್ಡು ಬರೋದಿಲ್ಲ. ಆಚಾರ್ಯರು ಒಂದು ಏನೋ ಜ್ಞಾನ ಇದೆ, ಆಚಾರ ಕೊಟ್ಟಂಥ ಏನು ತತ್ವಜ್ಞಾನ ದರ್ಶನ ಇದೆ, ಅದೇ ಅವೆಲ್ಲ ಮಧ್ಯದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಕೇವಲ ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಅವರೆಲ್ಲ ಬಂದ ಮಧ್ಯದಲ್ಲಿ ಅದನ್ನು ಹಾಲ್ಟ್ ಮಾಡಿ. ಆದರೆ ಈ ಥರ ಅಂತಕ್ಕಂಥವಳಿಗೆ ನೋಡಿ, ಇತರೆ ಅಂದರೆ ಬೇರೆಯವಳು ಅಂತ ಆ ಋಷಿ ಹೆಂಡತಿ ಇದ್ದಾರೆ, ಆದರೆ ಇತರೆ ಅಂತ ಸ್ವಲ್ಪ ಅಲಕ್ಷ್ಯ ಮಾಡ್ತಾರೆ. ಆದ್ರೆ ಅವಳ ಮಗನೇ ತಪಸ್ಸನ್ನು ಮಾಡಿ ಋಷಿಗಳ ಹತ್ರ ಹೋಗಿ ಜ್ಞಾನವನ್ನು ಪಡೆದುಕೊಂಡು ಐತರೇಯ ಉಪನಿಷತ್ತನ್ನು ಬರೀತಾರೆ, ಐತರೇಯ ಆರಣ್ಯಕವನ್ನು ಬರೀತಾರೆ. ಅದರಲ್ಲಿ ಮಹಾವಾಕ್ಯ ಮೊದಲನೇದು ಪ್ರಜ್ಞಾನ ಬ್ರಹ್ಮ. ಎಷ್ಟು ಮಹತ್ವದ್ದು! ಇವತ್ತು ಈ ಪ್ರಜ್ಞಾನ ಬ್ರಹ್ಮ ವಿಚಾರವನ್ನು ಕುರಿತು ಎಷ್ಟು ಚರ್ಚೆ ಜಗತ್ತಿನಾದ್ಯಂತ ಆಗ್ತಾ ಇದೆ. ಬಹುಶಃ ಯಾವ ವಿಷಯದ ಕುರಿತು ಆಗ್ತಾ ಇದೆ, ನಾನು ಆ ವಿಷಯಕ್ಕೆ ಬರ್ತೇನೆ ಸ್ವಲ್ಪ. ಈ ಪ್ರಜ್ಞಾನ ಬ್ರಹ್ಮ ಅಂತಕ್ಕಂಥ ಮಹಾವಾಕ್ಯ ಹೊಂದಿರತಕ್ಕಂಥದ್ದು ಐತರೇಯ ಉಪನಿಷತ್ತಿನಲ್ಲಿ. ಐತರೇಯ ಉಪನಿಷತ್ತಿನಲ್ಲಿ 3 ಖಂಡಗಳಿವೆ. ಮೂರನೇ ಖಂಡದಲ್ಲಿ ಬಂದಿರತಕ್ಕಂಥ ಮಹಾವಾಕ್ಯ. ಅದರ ಮೊದಲನೇ ಖಂಡದಲ್ಲಿ ಸೃಷ್ಟಿಯ ವಿಚಾರಗಳು ಬರ್ತದೆ. ಸೃಷ್ಟಿಯನ್ನು ಕುರಿತು ಆತ್ಮ ವಾಯುಮೇಕೈವ ಅಗ್ರಾಸಿ ನಾನ್ಯ ಕಿಂಚನ ಮಿಷ ಅಂತ ಶುರು ಆಗ್ತದೆ. ಅದು ಆತ್ಮ ಒಂದೇ ಆಗಿತ್ತು, ಬೇರೆ ಏನಿರಲಿಲ್ಲ ಆ ಹೊತ್ತಿನಲ್ಲಿ. ಆವಾಗ ಅದು ವಿಚಾರ ಮಾಡ್ತು, ಸೃಷ್ಟಿಯನ್ನು ಆರಂಭ ಮಾಡಬೇಕು, ಇಲ್ಲೆಲ್ಲ ಲೋಕಗಳನ್ನು ಸೃಷ್ಟಿ ಮಾಡ್ತು. ಆಮೇಲೆ ಆ ಲೋಕಗಳನ್ನು ಕಾಪಾಡಿ ಲೋಕಪಾಲರನ್ನು ಸೃಷ್ಟಿ ಮಾಡ್ತು. ಆ ಲೋಕಪಾಲರಿಗೆ ಸಾಧನಗಳು ಬೇಕಂತ ಉಳಿದ ಎಲ್ಲ ಸಾಧನಗಳನ್ನು ಸೃಷ್ಟಿಯಾಯಿತು. ಈ ರೀತಿಯಾಗಿ ಅಲ್ಲಿ ಸೃಷ್ಟಿಯ ವಿಚಾರ ಇದೇ ಒಂದು ವಿಧವಾಗಲ್ಲ, ಬೇರೆ ಬೇರೆ ವಿಧವಾಗಿ ಸೃಷ್ಟಿಯ ವಿಚಾರ ಉಪನಿಷತ್ತಿನಲ್ಲಿ ಬರ್ತದೆ. ಅದು ಬ್ರಹ್ಮ ಒಂದೇ ಸತ್ಯ ಅಂತ ನೀವು ಹೇಳ್ತಾ ಇದ್ದೀರಿ, ಆತ್ಮತತ್ವ ಒಂದೇ ಅಂತ ಹೇಳ್ತಾ ಇದ್ರಿ, ಈ ಸೃಷ್ಟಿಯ ವಿಚಾರ ಯಾಕೆ ಹೇಳ್ತಾ ಇದ್ದೀರಿ ಇನ್ನೊಂದು ಪ್ರಶ್ನೆ ಬರ್ತದೆ. ವೇದಾಂತದಲ್ಲಿ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಒಂದು ಪ್ರಶ್ನೆ, ಸೃಷ್ಟಿಯ ವಿಚಾರ ನಿಮ್ಗೆ ಎದಕ್ಕೆ ಬೇಕು? ನೀವು ಬೇಡಪ್ಪ, ಯಾಕೆ ಸೃಷ್ಟಿಯ ವಿಚಾರ ಬೇಕು ಅಂತ ಅಲ್ಲಿ ಒಂದು ನ್ಯಾಯವನ್ನು ಅಲ್ಲಿ ಅನುಸರಿಸ್ತಾರೆ. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ. ಸೃಷ್ಟಿ ಇದೆ ಅಂತ ಹೇಳೋದು, ಆದ್ರೆ ಆ ಸೃಷ್ಟಿ ಬ್ರಹ್ಮ ಅಲ್ಲ. ಇದು ಹಾವು, ಆದ್ರೆ ಹಾವು ಅಲ್ಲ, ಅದು ತೋಡ್ರಿ ಕೆಳಗೆ, ಅದಕ್ಕೆ ಹಗ್ಗ, ಹೆದರ್ಬೇಡ. ಈ ಸೃಷ್ಟಿಯಿಂದ ನಮಗೆಲ್ಲ ಸೃಷ್ಟಿಯಾಗಿದ್ದು, ನಮಗೆಲ್ಲ ದುಃಖ ಸೃಷ್ಟಿಯಾಗಿದ್ದು ಅದರಿಂದ ತಾನೆ. ಯಾವ ಸೃಷ್ಟಿ ಇದೆಯೋ ಅದರಿಂದ ನಮ್ಮ ದುಃಖಾದಿಗಳು ನಾವು ಸಣ್ಣವರು ಅಂತ ತಿಳಿದುಕೊಂಡು ನಾವಿಲ್ಲಿ ಒದ್ದಾಡ್ತಾ ಇದ್ದೇವೆ. ನಾವು ದುಃಖ ತುಂಬಿಕೊಂಡಿದ್ದೀವಿ, ಶೋಕ ತುಂಬಿಕೊಂಡಿದ್ದೀವಿ ನಮ್ಮ ಜೀವನದಲ್ಲಿ. ನಾವು ಅಲ್ಪಜ್ಞರು, ಈ ರೀತಿಯಾಗಿ ಏನೇನು ನಮಗೆ ಒಂಥರದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಉಂಟಾಗಿದೆಯೋ ಅದೆಲ್ಲೂ ಕೂಡ ಈ ಸೃಷ್ಟಿಯ ಕಾರಣ. ಆದ್ದರಿಂದ ವೇದಾಂತರ ಮಾಡ್ತಕ್ಕಂಥ ದೊಡ್ಡ ಉಪಕಾರ
ಈ ಸೃಷ್ಟಿಯನ್ನು ಆಚೆ ಸರಿಸಿ ಮೊದಲು ಸೃಷ್ಟಿಯನ್ನು ಹೇಳ್ತಾರೆ, ಸೃಷ್ಟಿಯನ್ನು ಹೇಳ್ತಾರೆ. ಆದರೆ ಆ ಸೃಷ್ಟಿಯನ್ನು ನೋಡು, ಅದಲ್ಲ ನಿಜ ಅಲ್ಲ, ಅದೆಲ್ಲ ಅದು ಕೆಳಗೆ ಇದೆಯಲ್ಲ ಅದು ನಿಜ. ಹಾವಲ್ಲ, ಹೆದರ್ಬೇಡ. ಭಯಭೀತನಾಗ್ಬಿಟ್ಟು ಹಾವಿದೆ ತೋಡ್ತಾ ಇದ್ದೆ, ಇಲ್ಲೋ ಹಾವಿಲ್ಲ ನೋಡಿದ್ದೀನಿ, ಬಾ ಹಗ್ಗ ಬಿದ್ದುಕೊಂಡು ತೋರಿಸಿ ಹೋಗಿ ಮುಟ್ಟಿ ತೋರಿಸಿದಾಗ ಅವ್ನಿಗೆ ಅಯ್ಯೋಪ್ಪ, ಅಷ್ಟು ತೋರಿಸಿದ ಮೇಲೆ ಅವ್ನಿಗೆ ಇನ್ನೂ ಭಯ ನಡುತ್ತಾ ಇದ್ದಾನೆ. ಸಂಸಾರವನ್ನು ಆ ರೀತಿ ಇರ್ತದೆ, ಅದನ್ನು ತೋರಿಸಿದ ಮೇಲೆ ಸ್ವಲ್ಪ ಹೊತ್ತು ಉಳಿದಿರ್ತದೆ ಆ ಸಂಸಾರ. ಇದನ್ನು ತೋರಿಸುವ ಸಲುವಾಗಿ ಉಪನಿಷತ್ಕಾರರು ಅದು ಸೃಷ್ಟಿ ಒಂದೇ ವಿಧವಾಗಿಲ್ಲ. ಹೀಗಾಗಿ ಛಾಂದೋಗ್ಯ ಉಪನಿಷತ್ತಲ್ಲಿ ಒಂದು ವಿಧವಾಗಿ ಭಿನ್ನವಾಗಿರುತ್ತೆ, ಈ ಐತಿಹ್ಯ ಉಪನಿಷತ್ತಲ್ಲಿ ಒಂದು ವಿಧವಾಗಿದೆ, ಬೃಹದಾರಣ್ಯಕದಲ್ಲಿ ಒಂದು ವಿಧವಾಗಿದೆ. ಬೇರೆ ಬೇರೆ ಉಪನಿಷತ್ತಲ್ಲಿ ಬೇರೆ ಬೇರೆ ವಿಧವಾದ ಸೃಷ್ಟಿಯನ್ನು ಹೇಳ್ತಾರೆ. ಯಾಕೆ ಹೇಳ್ತಾರೆ ಆ ರೀತಿಯಾಗಿ ಅಂತಂದರೆ ಅವ್ರಲ್ಲಿ ಐಕ್ಯಮತ್ಯ ಇಲ್ಲ ಅಂತಲ್ಲ, ಈ ಸೃಷ್ಟಿ ಅನ್ನೋದು ಮಿಥ್ಯಾ, ಅದೇ ಜಗನ್ಮಿಥ್ಯ. ಬ್ರಹ್ಮಸತ್ಯಂ ಅಂತ ತೋರಿಸ್ಬೇಕಾದ್ರೆ ಅದೆಲ್ಲೋ ಮಿಥ್ಯಾ ಅಂತ ತೋರಿಸದೆ ಬ್ರಹ್ಮಸತ್ಯ ಹೇಗಾಗ್ತದೆ? ಹೀಗಾಗಿ ಈ ಅಧ್ಯಾರೋಪ, ಮೊದಲು ಅಧ್ಯಾರೋಪ ಇಲ್ಲಿ ಹಾವಿದೆ ಅಂತ ತೋರಿಸೋದು, ಆದರೆ ಕೊನೆಯಲ್ಲಿ ಇಲ್ಲ ಅಂತ ತೋರಿಸೋದು ಅಪವಾದ. ಅಧ್ಯಾರೋಪ ಅಧ್ಯಾರೋಪಕ್ಕೆ ಹೆದರಬಾರ್ದು. ಇಲ್ಲೊಂದು ಕೇಳ್ತಿದ್ದಾರೆ, ಒಬ್ಬ ಅದ್ವೈತ ಆಶ್ರಮದಲ್ಲಿ ಒಬ್ಬ ಯುವಕ ಹೋಗಿರ್ತಾನಂತೆ, ಹೋಗಿ ನಾನು ನಿನ್ನ ವೇದಾಂತ ಓದ್ಬೇಕಂತ ಹೋಗ್ತಾನೆ. ಆ ವೇದಾಂತ ಗುರುಗಳು ಬಹಳ ಸಿನ್ಸಿಯರ್ ಆಗಿ ಹೇಳ್ತಾರೆ. ಅಲ್ಲೇ ಹೇಳ್ತಾನೆ, ಅವರೊಂದು ಹಾವು ಇದು ಇಟ್ಕೊಂಡಿರ್ತಾರೆ, ಒಂದು ಹಗ್ಗ ಇಟ್ಕೊಂಡಿರ್ತಾರಂತೆ ಪಾಠ ಮಾಡ್ಬೇಕಾದ್ರೆ. ಅದು ರಜ್ಜು ಸರ್ಪದ ಉದಾಹರಣೆ ಕೊಡ್ಬೇಕಲ್ಲ, ಈಗಿರ್ತದೆ ರಜ್ಜು ಇದು ಇದ್ಮೇಲೆ ಹಾವಿನ ಆರೋಪ ಮಾಡ್ತೇವೆ ಈಗ ಹೇಳ್ತಿರ್ತಾರೆ. ಅದು ಅದೇ ಸಮಯಕ್ಕೆ ಬಂದು ಒಂದು ಹಾವು ಕುತ್ಕೊಳ್ತಿರ್ತದೆ ಮೇಲೆ. ಆವಾಗ ಈ ಯುವಕ ಆ ವೇದಾಂತ ಕೇಳ್ಬಿಟ್ಟು ಬರೀ ಹಾವನ್ನು ಹಿಡ್ಕೊಂಡು ಕೂತ್ಬಿಡ್ತಾನೆ, ಅದ್ರ ಮುಂದೆ ಕೂತ್ಬಿಟ್ಟು. ಆಮೇಲೆ ಎಲ್ಲರೂ ವೇದಾಂತ ಕೇಳೋದು ಊರಿಗೆ ಒಳ್ಳೆ ಬರ್ತಾರೆ. ಊರಿಗೆ ಒಳ್ಳೆ ಬಂದಮೇಲೆ ಚೆನ್ನಾಗಿ ಕೇಳ್ತಾರೆ, ಏನಪ್ಪ ಅದ್ವೈತಾಶ್ರಮ ಹೇಗಿತ್ತು ನಿಮ್ದು ಅಂದ್ಕೊಳ್ಳಿ. ಎಲ್ಲ ಸರಿ ಅದ, ಒಂದು ಸಮಸ್ಯೆ ಇದೆ ಅಲ್ಲಿ. ಏನು ಸಮಸ್ಯೆ? ಅಲ್ಲಿ ಪಾಠ ಹೇಳೋದು ಒಂದು ಹಾವು ಬಂದು ಕೂತ್ಕೊಳ್ಳೋದು, ಅದು ನ್ಯಾಚುರಲ್ ಆಗಿ ಬಂದು ಕೊಡ್ತದೆ, ಮತ್ತು 3 ತಕ್ಷಣ ಹೊರಟು ಹೋಗ್ತದೆ. ಅಲ್ಲ, ಈ ರಜ್ಜು ಸರ್ಪನ್ನ ಯಾರು ಅರ್ಥ ಮಾಡ್ಕೊಳ್ಕಾರೆ, ಸರ್ಪಕ್ಕೆ ಹೆದರಿ ಬಿಟ್ರಿ ಮೊದಲೇ ಇನ್ನೂ ಏನು ಬಂದೇ ಇಲ್ಲ, ಯಾರಿಗೂ ಕಚ್ಚಿಲ್ಲ, ತನಗೆ ತೃಪ್ತಿ ಬಂದು ಹೋಗಿದೆ. ನಾವೆಲ್ಲ ನಮಗೆ ಜೀವನದಲ್ಲಿ ಇರ್ತಕ್ಕಂಥ ಹೆದರಿಕೆ, ನಡಕುಗಳು, ಅಂಜಿಕೆಗಳು, ಭಯ ಎಲ್ಲವೂ ಕೂಡ ಈ ರೀತಿಯಾಗಿ ಸರಿಯಾಗಿ ತತ್ವವನ್ನು ತಿಳಿದುಕೊಳ್ಳದೆ ಇರುವುದು. ಹೀಗಾಗಿ ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ, ಅದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಈ ಸೃಷ್ಟಿಯನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಹೊರತಾಗಿ ಬೇರೆ ಯಾವ ಕಾರಣಕ್ಕೂ ಅಲ್ಲ. ಆದ್ದರಿಂದ ಎರಡನೇದರಲ್ಲಿ, ಮೊದಲನೇದರಲ್ಲಿ ಸೃಷ್ಟಿಯನ್ನು ಹೇಳ್ತಾರೆ, ಎರಡರಲ್ಲಿ ಮನುಷ್ಯನಿಗೆ ಆಗತಕ್ಕಂಥ 3 ಜನ್ಮಗಳನ್ನು ಕೊಡ್ತಿರ್ತಾರೆ. 2ನೇ ಅಧ್ಯಾಯದಲ್ಲಿ 3 ಜನ್ಮಗಳನ್ನು ಯಾವ ರೀತಿಯಾಗಿ ಪುರುಷನಲ್ಲಿ ಪುರುಷತ್ವ ಅಂತಕ್ಕಂಥದ್ದು ಬಂದಾಗ 1ನೇ ಜನ್ಮ ಆಗ್ತದೆ. ಆ ಸ್ತ್ರೀ ಗರ್ಭದಲ್ಲಿ ಅದು ಪ್ರವೇಶ ಮಾಡಿ ಮುಂದೆ ಮಗು ಹುಟ್ಟಿದಾಗ 2ನೇ ಜನ್ಮ ಆಗ್ತದೆ. ಆ ಮಗು ಮತ್ತೆ ಎಲ್ಲ ದೊಡ್ಡದಾಗಿ ತನ್ನ ಕೃತಕೃತ್ಯನಾಗಿ ಮುಂದೆ ಹೋಗಿ ಪುಣ್ಯ ಲೋಕಗಳನ್ನು ತಲುಪಿ ಮತ್ತೆ ಪುನಃ ಹುಟ್ಟಿ ಬರ್ತಲ್ಲ, ಅದು 3ನೇ ಜನ್ಮ. ಇದಕ್ಕಾಗಿ 3 ಜನ್ಮಗಳನ್ನು ನಾವೆಲ್ಲ ಸಾಮಾನ್ಯ ಪುನರ್ಜನ್ಮ ಇಷ್ಟೇ ನೋಡಿದ್ದೀವಿ. 3 ಜನ್ಮಗಳನ್ನು ಕುರಿತು ಐತಿಹ್ಯ ಉಪನಿಷತ್ತಿನಲ್ಲಿ ಬರ್ತದೆ. ಅದು ಆರಂಭವಾಗ್ತದೆ ಕಥಾ ಕೋಯಮಾತ್ಮ ವಯಂ ಉಪಾಸ್ಮಹೆ ಅಂತ. ಕೋಯಮಾತ್ಮೇ ವಯಮಾತ್ಮ ವಯಂ ಉಪಾಸ್ಮಹೆ ಕತರಸ್ಸ ಆತ್ಮೇತಿ, ಕತರಸ್ಸ ಆತ್ಮ ಏನವಾ ಪಶ್ಯತಿ, ಏನವಾ ಜಿಘ್ರತಿ, ಏನವಾ ಶೃಣೋತಿ, ಏನವಾ ವಾಚಂ ವ್ಯಾಕರೋತಿ, ಏನವಾ ಸ್ವಾದು ಚಾಸ್ವಾದು ವಿಜಾನಾತಿ. ಇನ್ನು ಆ ಆತ್ಮ ಯಾವುದು? ಯಾವುದರ ಮೂಲಕವಾಗಿ ನಾವು ಪಶ್ಯತಿ ನೋಡ್ತೇವೆ, ಶೃಣೋತಿ ಕೇಳ್ತೇವೆ. ನಾವು ಕೇಳ್ತೇವೆ, ಕಿವಿ ನೋಡಿ ಕಿವಿ ಕೇಳ್ತದೆ ಅಂತ. ಆ ಕಿವಿ ಕೇಳೋದಿಲ್ಲ, ಕಿವಿಯಿಂದ ನೋಡೋದು ಶಕ್ತಿ ಇರ್ತದೆ. ಒಂದು ಕಣ್ಣು ನೋಡೋದಿಲ್ಲ, ಕಣ್ಣಿಗೆ ಒಂದು ಶಕ್ತಿ ಇರ್ತದೆ, ಅದಿದ್ದಲ್ಲಿ ಸ್ವಲ್ಪ ನೋಡ್ತೇವೆ. ವಾಚಂ ವ್ಯಾಕರೋತಿ, ಮಾತನಾಡ್ತೇವೆ, ಅದರಿಂದ ಒಂದು ಶಕ್ತಿ ಇರ್ತದೆ. ಗಂಧಾನಾಜಿಕೃತಿ, ಗಂಧಗಳನ್ನು ನಾವು ಆಸ್ವಾದನೆ ಮಾಡ್ತೇವೆ. ಸ್ವಾದು ಚಾಸ್ವಾದು ಚ ವಿಜಾನಾತಿ, ಯಾವುದು ರುಚಿ ಅಲ್ಲದ್ದನ್ನು ತಿಳಿದುಕೊಳ್ತೇವೆ ಅಲ್ಲವ. ಇದು ಯಾವುದು? ಕತರಸ್ಸ ಆತ್ಮ
ಸ್ವಾದು ಚ ಸ್ವಾದು ವಿಜಾನಾತಿ. ಅದಕ್ಕೆ ಮುಂದೆ ಏತದ್ ಹೃದಯ ಮನಃ, ಇದು ಹೃದಯ ಮನಸ್ಸು. ಸಂಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಆಜ್ಞಾನಂ, ಅದ್ಭುತವಾಗಿ ಮುಂದುವರಿತದೆ ಆ ಪ್ರಜ್ಞಾನ. ಎಲ್ಲವೂ ಪ್ರಜ್ಞಾನಸ್ಯ ನಾಮಧೇಯಾನಿ, ಯಾವ್ಯಾವು ತಿಳಿಯುವಂತಕ್ಕಂಥ ಕಾಗ್ನಿಟಿವ್ ಎಕ್ಸ್ಪೀರಿಯನ್ಸಸ್ ಅಂತ ಏನಿವೆ, ಯಾವುದು ತಿಳುವಳಿಕೆ ಅಂತಕ್ಕಂಥದ್ದಿದೆ, ವಿವೇಕ ಅಂತಕ್ಕಂಥದ್ದಿದೆ, ಅರ್ಥ ಮಾಡಿಕೊಳ್ಳೋದೇನಿದೆ, ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದಿದೆ ಅಲ್ವ, ಇವೆಲ್ಲವೂ ಕೂಡ ಜ್ಞಾನದ ಪ್ರಕಾರಗಳೇ, ಪ್ರಜ್ಞಾನದ ಒಂದು ಪ್ರಕಾರಗಳೇ. ಪ್ರಜ್ಞಾನಕ್ಕೆ ಇರತಕ್ಕಂಥ ಬೇರೆ ಬೇರೆ ನಾಮಧೇಯಗಳು. ಪ್ರಜ್ಞಾನಸ್ಯ ನಾಮಧೇಯಾನಿ ಪ್ರಜ್ಞಾ ಮಾತ್ರಾಣಿ ಪ್ರಜ್ಞಾ ನೇತ್ರೋಲೋಕ. ಈ ಜಗತ್ತು ಕೂಡ ಪ್ರಜ್ಞಾನದಿಂದಲೇ ಎಲ್ಲವೂ ನೋಡುತ್ತದೆ. ಯಾವ್ಯಾವುದು ನೋಡುತ್ತದೆ? ಎಲ್ಲ ಪಂಚಮಹಾಭೂತಗಳು, ಗವಾಶ್ವಾದಿ ಪಶುಗಳು, ಪ್ರಾಣಿಗಳು, 84 ಲಕ್ಷ ಜೀವರಾಶಿಗಳು, ಯಾವುವು ಸ್ವೇದಜಗಳು ಅಂದರೆ ಸ್ವೇದದಿಂದ ಬೆವರಿಂದ ಹುಟ್ಟುತ್ತವೆ, ಕ್ರಿಮಿಕೀಟಾದಿಗಳು ಹುಟ್ಟುತ್ತವೆ, ಯಾವುವು ಒಳಗೆ ಒಡೆದಿರ್ತಾವೆ, ಉದ್ಭಿದ ಅಂತ ಹೇಳ್ತಾರೆ ಅವುಗಳಿಗೆ. ಪಶು ಪಕ್ಷಿಗಳು ಇವು ಹೊಟ್ಟೆಯಿಂದ ಹುಟ್ಟತಕ್ಕಂಥವು, ಗರ್ಭದಿಂದ ಹುಟ್ಟತಕ್ಕಂಥವು, ಗರ್ಭದಿಂದ ಹುಟ್ಟತಕ್ಕಂಥವು ಜರಾಯುಗಳು ಅಂತ ಹೇಳ್ತಾರೆ. ಈ ರೀತಿಯಾಗಿ ಏನು ಪ್ರಾಣಿ 84 ಲಕ್ಷ ಜೀವರಾಶಿಗಳನ್ನು ಕುರಿತು ಭಾಗವತದಲ್ಲಿ ತಾವೆಲ್ಲ ಕೇಳಿರ್ಬೋದು. ಮನುಷ್ಯ ಆದರೆ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬರ್ತಾನೆ. ಯಾವ 84 ಲಕ್ಷ ಜೀವರಾಶಿ? ಜಲಜ ನವಲಕ್ಷಾಣಿ, 9 ಲಕ್ಷ ಸ್ಪೀಸೀಸ್ ಇವೆ ನೀರಿನಲ್ಲಿ. ಹೊಸ ವಿಜ್ಞಾನಿಗಳೆಲ್ಲ ಕಂಡುಹಿಡಿದಿಲ್ಲ. ಜಲಜ ನವಲಕ್ಷಾಣಿ, ದಶಲಕ್ಷಾಣಿ ಪಕ್ಷಿ, 10 ಲಕ್ಷ ಪಕ್ಷಿಗಳು, ಕೇವಲ 10 ಲಕ್ಷ ವಿಧದ ಎಷ್ಟೋ ಪಕ್ಷಿಗಳು ಲುಪ್ತವಾಗಿ ಹೋಗಿವೆ. ಡೋಡೋ ಅಂತ ಒಂದು ಪಕ್ಷಿ ನೋಡಿ, ಇನ್ನು ಇಂಗ್ಲೆಂಡ್ನಲ್ಲಿ ಒಂದು ಕಾಲಕ್ಕೆ ಇತ್ತು, ಈಗಿಲ್ಲ. ಡೋಡೋ ಅಂದರೆ ಡೆಡ್, ಅದ್ರ ಫೋಟೋ ಇದೆಯಲ್ಲ, ಭಾವಚಿತ್ರ ಇರಲ್ಲ, ಆ ಪಕ್ಷಿ ಇಲ್ಲ, ಲುಪ್ತವಾಗಿ ಹೋಗ್ಬಿಟ್ಟು. ಡೈನೋಸರ್ ಹೋಯ್ತಲ್ಲ ಆ ರೀತಿ. ಎಷ್ಟೋ ಪ್ರಾಣಿಗಳು ಈ ರೀತಿ ಹೊರಟೋಗಿಲ್ಲ. ಜಲಜ ನವಲಕ್ಷಾಣಿ ದಶಲಕ್ಷಾಣಿ ಪಕ್ಷಿಣ, 30 ಲಕ್ಷಂ ಗವಾಶ್ವ, 30 ಲಕ್ಷ ಗವ ಅಶ್ವ ಮುಂತಾದ ಪಶು ಪಕ್ಷಿ ಪ್ರಾಣಿಗಳು, 30 ಲಕ್ಷ. ಆಮೇಲೆ ಕ್ರಿಮಯೋ ರುದ್ರಲಕ್ಷಾಣಿ, ಕ್ರಿಮಿಕೀಟಗಳು 11 ಲಕ್ಷ. 20 ಲಕ್ಷಂ ಗವಾಶ್ವಾದ್ಯ, 20 ಲಕ್ಷ ಗವ ಅಶ್ವಾದಿಗಳು. ಆಮೇಲೆ 4 ಲಕ್ಷಾಣಿ ಮಾನವ, 4 ಲಕ್ಷ ಸ್ಪೀಸೀಸ್. ನಾವು ಅಷ್ಟೇ ಮಾನವರನ್ನು ತಿಳ್ಕೊಂಡಿವಿ, ಇಂಥ 4 ಲಕ್ಷ ಸ್ಪೀಸೀಸ್ ಇವೆ. 84 ಲಕ್ಷ ಜೀವ, ಎಲ್ಲವುಗಳು ಕೂಡ ನೇತ್ರ ಯಾವುದು, ಕಣ್ಣು ಯಾವುದು, ಪ್ರಜ್ಞಾನವೇ ಅವುಗಳೆಲ್ಲವೂ ಅದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಜ್ಞಾನ ಮೂಲಕವಾಗಿ ನೋಡ್ತೀವಿ. ಸರ್ವಂ ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇತ್ರೋಲೋಕ. ಪಂಚಮಹಾಭೂತಗಳು ಉಂಟಾದ ಪಾಂಚಭೌತಿಕವಾದಂಥ ವಸ್ತುಗಳು, ಅದಲ್ಲದೆ ಮತ್ತೇನೇನೂ ಇದೆಯೋ ಇಲ್ಲವೋ ಎಲ್ಲವೂ ಕೂಡ ಪ್ರಜ್ಞಾನದಲ್ಲಿ ಇರತಕ್ಕಂಥದ್ದು. ಪ್ರಜ್ಞಾನೇತ್ರೋಲೋಕ ಪ್ರಜ್ಞಾನಂ ಬ್ರಹ್ಮ, ಅದೇ ಬ್ರಹ್ಮ. ಸರ್ವಂ ಪ್ರಜ್ಞೆ ಪ್ರತಿಷ್ಠಿತಂ, ಪ್ರಜ್ಞಾನದಲ್ಲಿ ಎಲ್ಲಿರ್ತಕ್ಕಂಥದ್ದು ಅದೇ ಬ್ರಹ್ಮ. ಯಾರು ಇದನ್ನು ತಿಳಿತಾರೋ ಅವರು ಅಮರತ್ವವನ್ನು ಪಡೆಯುತ್ತಾರೆ ಅಂತ ಕೊನೆಯಲ್ಲಿ ಹೇಳಿ ಆ ಋಷಿ ಅದ್ಭುತವಾಗಿ, ಇತರೆ ಋಷಿ ಈ ಅದ್ಭುತವಾದ ಉಪನಿಷತ್ತನ್ನು ಮುಗಿಸ್ತಾನೆ. ಪ್ರಜ್ಞಾನಂ ಬ್ರಹ್ಮ, ಎರಡನೇ ಶಬ್ದ ಪ್ರಜ್ಞಾನಂ ಬ್ರಹ್ಮ. ಇದನ್ನೇ ವಿದ್ಯಾರಣ್ಯ ಮಹಾಮುನಿಗಳು ಪಂಚದಶಿಯಲ್ಲಿ ಬಹುಶಃ ಹೆಸರು ಕೈಯಿರ್ಬೋದು, ಆ ಗುರುಗಳು ಮಾಡಿದ್ರೆ ಮಾಡಬಹುದು. ಪಂಚದಶಿ 15 ಅಧ್ಯಾಯಗಳುಳ್ಳಂಥ ಒಂದು ಗ್ರಂಥ, ಪ್ರಕರಣ ಗ್ರಂಥ. ಪಂಚದಶ ಅಂದರೆ 15, ಅದರಿಂದ ಪಂಚದಶಿ ಅಂತ ಹೆಸರು. ಅದ್ಭುತವಾದಂಥ, ಅದರಲ್ಲಿ ವಿವೇಕ ಪಂಚಕ, ಆಮೇಲೆ ದೀಪ ಪಂಚಕ, ಆನಂದ ಪಂಚಕ, ಈ ರೀತಿ 5 ಅಧ್ಯಾಯಗಳನ್ನು ಮಾಡ್ತಾರೆ. ಈ ತತ್ವ ಪಂಚಕದಲ್ಲಿ 5ನೇದು ಆಗತಕ್ಕಂಥದ್ದು ಅದು ವಿವೇಕ. ಅದರಲ್ಲಿ ಮಹಾವಾಕ್ಯ ವಿವೇಕ, ವಿವೇಕ ಪಂಚಕದಲ್ಲಿ 5ನೇದಾಗಿರ್ತಕ್ಕಂಥ, ಮೊದಲೇ ಪಂಚಕದಲ್ಲಿ 5ನೇದಾಗಿರ್ತಕ್ಕಂಥ ಒಂದು
ಅಧ್ಯಾಯ. ಪಂಚದಶಿಯಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಕೇವಲ 8 ಶ್ಲೋಕಗಳಿವೆ. ಪಂಚದಶಿಯಲ್ಲಿ ತುಂಬ ದೀರ್ಘವಾದಂಥ ಅಧ್ಯಾಯಗಳಿವೆ. ಬಹುಶಃ ಈ ಒಳ್ಳೆಯ ಅಧ್ಯಾಯ ತೃಪ್ತಿ ದೀಪ ಅಂತಕ್ಕಂಥ, ಅಲ್ಲಿ ದಶಮಸ್ತಮಸ್ಯೆಯನ್ನು ಬಹಳ ಅದ್ಭುತವಾಗಿ ವಿವರಣೆ ಮಾಡ್ತಾರೆ. 297 ಶ್ಲೋಕಗಳು, ಸುಮಾರು 300 ಶ್ಲೋಕಗಳು ತುಂಬ ದೊಡ್ಡದಾಗಿದೆ. ಆ ವಿದ್ಯಾರಣ್ಯ ಮಹಾನುಭಾವಗಳ ಒಂದು ಕಾಂಟ್ರಿಬ್ಯೂಷನ್, ಅವರ ಒಂದು ದೇಣಿಗೆಯನ್ನು ಸಿಕ್ಕದಲ್ಲ. ಆಚಾರ್ಯರ ಒಂದು ಪರಂಪರೆ ಗಟ್ಟಿಯಾಗಲಿಕ್ಕೆ ಯಾವ ರೀತಿ ಅಪ್ಪಯ್ಯ ದೀಕ್ಷಿತರು, ಮುನ್ಸೂನ್ ಸರಸ್ವತಿಗಳು ಕೆಲಸ ಮಾಡೋದು, ಅದಕ್ಕೆ ಪೂರ್ವದಲ್ಲಿ ವಿದ್ಯಾರಣ್ಯ ಮಹಾಮುನಿಗಳು ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡಿದರು. ದೃಗ್ದೃಶ್ಯ ವಿವೇಕ ಮತ್ತು ಪಂಚದಶಿ ಇವೆರಡು ಅವರ ಶ್ರೇಷ್ಠವಾದಂಥ ಗ್ರಂಥಗಳು. ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಭಾಳ ಶಾಸ್ತ್ರೀಯತೆಯನ್ನು ಅದರಲ್ಲಿ ಅವಾಯ್ಡ್ ಮಾಡಿದ್ದಾರೆ. ಯಾವ ರೀತಿ ಇಲ್ಲಿ ನಾವು ಆ ರೀತಿ ಟೆಕ್ನಿಕಾಲಿಟೀಸನ್ನು ದೂರ ಇಟ್ಟುಕೊಂಡು ಹೋಗ್ತಾ ಇದ್ದೇವೆ, ಆ ರೀತಿಯಾಗಿ ಅವರು ಸಾಮಾನ್ಯರು ತಿಳಿಯೋದು. ಈ ಮಹಾವಾಕ್ಯ ವಿವೇಕದಲ್ಲಿ ಅವರು ಒಂದೊಂದು ಮಹಾವಾಕ್ಯಕ್ಕೆ 2 ಶ್ಲೋಕಗಳನ್ನು ಹೇಳಿ ಒಂದೊಂದು ಮಹಾವಾಕ್ಯವನ್ನು ವಿವರಣೆ ಮಾಡ್ತಾ ಹೋಗ್ತಾರೆ. ಈ ಮಹಾವಾಕ್ಯಗಳು ಎಲ್ಲ ಸೇರಿ 11 ಶಬ್ದಗಳಾಗ್ತವೆ. 4 ಮಹಾವಾಕ್ಯಗಳು. ಪ್ರಜ್ಞಾನಂ ಬ್ರಹ್ಮ 2, ಅಹಂ ಬ್ರಹ್ಮಾಸ್ಮಿ 5 ಅಲ್ವಾ, ತತ್ವಂ ಅಸಿ 8 ಆಯ್ತಲ್ಲ. ಇನ್ನು 3 ಅಯಂ ಆತ್ಮ ಬ್ರಹ್ಮ 11. ವಿಶೇಷ ಅಂದರೆ ಎಲ್ಲದರಲ್ಲೂ ಬ್ರಹ್ಮಾಂಡ ಶಬ್ದ ಇದೆ ಅಥವಾ ಆತ್ಮಶಬ್ದ ಇದೆ. ತತ್ವಮಸಿಯಲ್ಲಿ ಇಲ್ಲೇದು ತತ್ ಅಂತಕ್ಕಂಥ ನಿರ್ದಿಷ್ಟ ತತ್ತ ಎನ್ನುವ ಶಬ್ದ ನಿರ್ದಿಷ್ಟವಾಗಿದೆ, ಆ ಬ್ರಹ್ಮ ಅಂತಕ್ಕಂಥದ್ದು ಅದಕ್ಕೆ ಸತ್ತ ಅಂತ ಅಲ್ಲಿ ಹೇಳಿದ್ದಾರೆ. ಈ ಒಂದೊಂದೇ ಶಬ್ದಗಳನ್ನು ವಿವರಣೆ ಮಾಡಿ ಅಲ್ಲಿ ವಿದ್ಯಾರಣ್ಯ ಮುನಿಗಳು ಮಹಾವಾಕ್ಯಗಳನ್ನು ಎಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಅಲ್ಲಿ ಹೇಳಿ ಪ್ರಯತ್ನ ಮಾಡಿದೆ. ಕೊನೆಯಲ್ಲಿ ಮತ್ತೊಂದು ಸಲ ನಾನು ಹೇಳ್ತೇನೆ ವಿಷಯ ಅದನ್ನು, ಈ ಶ್ಲೋಕಗಳನ್ನು ಈ ಸದ್ಯ ಇಷ್ಟೊಂದು ತಿಳಿದುಕೊಂಡ್ರೆ ಅದು ಏನೇಕ್ಷಿತಂ ಏನೇಕ್ಷತೆ ಶೃಣೋತೀದಂ ಏನೇಕ್ಷತೆ ಶೃಣೋತೀದಂ ಕೃತಿ ವ್ಯಾಕರೋತಿ ಚ ಸ್ವಾದ್ವಸ್ವಾದಿನ ಚಾನಾತಿ ತತ್ಪ್ರಜ್ಞಾನಮಿತೀರ್ಯತೆ. ನಾನೇನೋ ಇಡೀ ಉಪನಿಷತ್ತು ಅದರ ಒಂದೇ ಲೈನ್ನಲ್ಲಿ ಅವರು ಪ್ರಜ್ಞಾನ ಶಬ್ದವನ್ನು ಅವರು ಹೇಳಿದರು. ಇನ್ನು ಚತುರ್ಮುಖೇಂದ್ರ ದೇವೇಶು ಕವಾಶ್ವಾದಿಷು ಪ್ರಜ್ಞಾನಮೇಕಂ ಬ್ರಹ್ಮ ಅತಃ ಪ್ರಜ್ಞಾನಂ ಬ್ರಹ್ಮಮಯಿ ಅಪಿ, ನನ್ನಲ್ಲಿ ಕೂಡ ಇರತಕ್ಕಂಥದ್ದು ಅದೇ ಅನ್ನೋದನ್ನು ಪ್ರಜ್ಞಾನಂ ಬ್ರಹ್ಮ ಅನ್ನೋದನ್ನು ಸಮರೈಸ್ ಮಾಡಿದ್ದಾರೆ. ಇಡೀ ಉಪನಿಷತ್ತಿನ ಭಾಗವನ್ನು 2 ವಾಕ್ಯಗಳಲ್ಲಿ 2 ಶ್ಲೋಕಗಳಲ್ಲಿ ಸಮರೈಸ್. ಈ ಪ್ರಜ್ಞಾನ ಏನು ಹಾಗಾದ್ರೆ? ಪ್ರಜ್ಞಾನ ಅಂದ್ರೆ ಏನು? ಪ್ರಜ್ಞಾನ ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾನು ಮೊದಲೇ ಹೇಳಿದಂತೆ ಪ್ರಜ್ಞಾನ ಅಂತಕ್ಕಂಥ ಶಬ್ದ ನೀರು ಕುಡಿತೀನಿ. ಅದು ಬಹಳ ವಿಸ್ತಾರವಾಗಿ ಇವತ್ತು ಚರ್ಚಿಸಲ್ಪಟ್ಟಂಥ ವಿಷಯ, ವಿವಾದಾಸ್ಪದವಾದಂಥ ವಿಷಯ. ನಮ್ಮಲ್ಲಿ ಯಾವ ವಿವಾದವೂ ಇಲ್ಲ. ನಮ್ಮ ಉಪನಿಷತ್ತನ್ನು ಹೇಳಿದ್ದನ್ನು ನಾವು ಒಪ್ಕೊಂಡು ಬಿಡ್ತೇವೆ, ಯಾಕಂದ್ರೆ ನಮ್ಮ ಉಪನಿಷತ್ತು ನಮ್ಮ ಆಸ್ತಿ. ಜಗತ್ತಿನಾದ್ಯಂತ ಏನು ಚರ್ಚೆ ನಡೀತಾ ಇದೆ ಈ ವಿಷಯವನ್ನು ಕುರಿತುಕೊಂಡು ಪ್ರಜ್ಞಾನಕ್ಕೆ ಅವ್ರು ಹೇಳಿದ ಕಾನ್ಷಿಯಸ್ನೆಸ್, ಚೈತನ್ಯ, ಚಿತ್. ವಿದ್ಯಾರಣ್ಯ ಮಹಾಮನಿಗಳು ಚಿತಿ ಅನ್ನೋ ಶಬ್ದವನ್ನು ಬಳಸ್ತಾರೆ, ಸುಂದರವಾದ ಶಬ್ದ. ದೃಗ್ದರ್ಶಿ ಯುಗದಲ್ಲಿ ಚಿತಿ ಅನ್ನೋ ಶಬ್ದವನ್ನು ಬಳಸ್ತಾರೆ. ಆ ಪ್ರಜ್ಞಾನವನ್ನು ಕುರಿತಾಗಿ ಬಹಳಷ್ಟು ಚರ್ಚೆ ನಡೀತಾ ಇದೆ. ಪ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ, ನಾವು ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಸುಲ್ಕೊಂಡು ಆರಂಭ ಮಾಡಿ. ಪ್ರಜ್ಞಾನ ಚೈತನ್ಯ, ಎಲ್ಲರಲ್ಲೂ ಚೈತನ್ಯ ಇದೆ. ನಾವು ಶರೀರಕ್ಕೆ ಚೈತನ್ಯ ಅಂತ ಹೇಳಿ ಇಲ್ಲ, ಶರೀರದಲ್ಲೆಲ್ಲ ಮನಸ್ಸಿನಲ್ಲಿ ಮೊದಲಿರಬೇಕು. ಆ ಮನಸ್ಸಿನ ಚೈತನ್ಯ ಶರೀರಕ್ಕೆ ಬರ್ತದೆ. ಆ ಮನಸ್ಸಿನಲ್ಲಿ ಹೇಳಿದಂತೂ ಸಾಕ್ಷಾತ್ತಾಗಿ ನೇರವಾಗಿ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಲ್ಲಿಂದ ನೇರವಾಗಿ ಅಲ್ಲಿ ಬಿದ್ದಿರ್ತದೆ. ಸೂರ್ಯನ ಬೆಳಕು ಹೇಗೆ ಚಂದ್ರನಲ್ಲಿ ಬಿದ್ದು ಪ್ರತಿಫಲಿಸ್ತದೆ, ಅದೇ ರೀತಿಯಾಗಿ ಆ ಪ್ರಜ್ಞಾನದ ಒಂದು ಬೆಳಕು ಚೈತನ್ಯ. ಆ ಪ್ರಜ್ಞಾನ ಅಂದರೆ ಚೈತನ್ಯ ಯಾವುದಕ್ಕೆ ಬ್ರಹ್ಮ ಅಂತ ಹೇಳ್ತೀವಿ, ಅದು ಮನಸ್ಸಿನಲ್ಲಿ ಬಿದ್ದು ಅದು ಮೊದಲು ಅದರ ಮೇಲೆ ಬೆಳೆಯುತ್ತದೆ. ಅದು ದೇಹದಲ್ಲಿ ವ್ಯಾಪಿಸಿಕೊಂಡು ಮನುಷ್ಯ ಚೇತನ ಅಂತ ನಾವು ವ್ಯವಹಾರ ಮಾಡ್ತೇವೆ. ನಾವೆಲ್ಲರೂ ಚೇತನರು ಅಂತ ನಮ್ಮನ್ನು ನಾವು ವ್ಯವಹಾರ ಮಾಡ್ತೇವೆ. ಆದರೆ ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ನಾವು ಹೋಗಿ ತಿಳ್ತಕ್ಕಂಥದ್ದು ಕೊನೆಯಲ್ಲಿ ಚೈತನ್ಯಕ್ಕೆ. ಈ ರೀತಿಯಾಗಿ ಅಲ್ಲಿ
ಅಂದರೆ ಚೈತನ್ಯ ಅನ್ನೋದಿದೆ, ಚೈತನ್ಯವೇ ಮನಸ್ಸಿನಲ್ಲಿ ಅದು ಪ್ರತಿಫಲಿಸ್ತದೆ ಮೊದಲು ಅದರ ಬೆಳಕು. ಆ ಬೆಳಕು ಮುಂದೆ ಶರೀರದಲ್ಲಿ ಎಲ್ಲ ವ್ಯಾಪಿಸಿ ಶರೀರ ನಮ್ಮ ಕೆಲಸ ಮಾಡ್ತದೆ. ಅದೇ ನಮ್ಮ ಏನು ಇಂದ್ರಿಯಗಳಿವೆ, ಇಂದ್ರಿಯಗಳಲ್ಲಿ ಅದೇ ಮಾಡ್ತಕ್ಕಂಥದ್ದು, ಪ್ರಾಣದಲ್ಲಿ ಅದೇ ಮಾಡ್ತದೆ, ಎಲ್ಲವೂ ಕೆಲಸ ಮಾಡ್ತಕ್ಕಂಥ ಅದೇ ಅನ್ನು. ಇದು ಅರ್ಥ ಮಾಡಿಕೊಳ್ಳೋದು ಹೇಗೆ? ಕೆಲವೊಂದು ಅಂಶಗಳನ್ನು ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ಶರೀರ ಮನಸ್ಸು ಅಂತಕ್ಕಂಥದ್ದು ಪ್ರಜ್ಞಾನದಿಂದ ಉತ್ತರವಾಗ್ತಕ್ಕಂಥದ್ದು. ಆದರೆ ಈ ಪ್ರಜ್ಞಾನ ಅಂತಕ್ಕಂಥದ್ದು ಶರೀರ ಮತ್ತು ಮನಸ್ಸಿನಿಂದ ಹುಟ್ಟಿದ್ದಾಗಲಿ ಅದರ ಭಾಗವಾಗಲಿ ಅಲ್ಲ. ಇದು ಮೊದಲನೇ ಸ್ಟೆಪ್. ಮೊದಲನೇ ಒಂದು ಹಂತ ಏನು ಅಂತ ಕೇಳಿದ್ರೆ, ಯಾವ ಚೈತನ್ಯ ಪ್ರಜ್ಞಾನ ಚೈತನ್ಯಂ ಇಲ್ಲಿ ಹೇಳ್ತಾ ಇದ್ದ ಪ್ರಜ್ಞಾನ ಬ್ರಹ್ಮ ಹೇಳ್ತೀವಿ, ಅದು ನಮ್ಮ ಶರೀರ ಅಥವಾ ಮನಸ್ಸಿನ ಭಾಗವಾಗಲಿ ಅದರಿಂದ ಹುಟ್ಟಿದ್ದಾಗಲಿ ಅಲ್ಲ, ಅದರ ಪ್ರಾಡಕ್ಟ್ ಅಲ್ಲ. ಆದರೆ ಅದೆಲ್ಲರಲ್ಲೂ ವ್ಯಾಪಿಸಿ ಅದನ್ನು ತೋರಿಸ್ತದೆ. ಆ ಚೈತನ್ಯದ ಮನಸ್ಸು ಗೋಚರವಾದರೆ ಇಂದ್ರಿಯಾದಿಗಳು ಗೋಚರವಾದರೆ ಇಂದ್ರಿಯಕ್ಕೆ ಬೇರೆ ವಿಷಯಗಳು ಗೋಚರವಾಗುತ್ತೆ. ಅದೇ ವ್ಯಾಪಿಸ್ತಕ್ಕಂಥ. ಆದರೆ ಆ ಚೈತನ್ಯ ಇಲ್ಲಿಗೆ ಸೀಮಿತವಾಗಿಲ್ಲ. ನಮ್ಮ ಮನಸ್ಸು ಇಂದ್ರಿಯಗಳಿಗೆ ಸೀಮಿತ ಆಗಲಿಲ್ಲ, ಅದರ ಆಚೆಗೂ ಇದೆ. ನಮ್ಮ ಇಂದ್ರಿಯ ಮನಸ್ಸಿನ ವ್ಯಾಪಾರಗಳಂದ್ರೆ ಗೊತ್ತಾಗ್ತಕ್ಕಂಥದ್ದು ನಾವು ಚೈತನ್ಯ ಇದೆ ಅಂತಕ್ಕಂಥದ್ದು. ನಮ್ಮ ಮನಸ್ಸಿನ ಒಂದು ಕ್ರಿಯಾಕಲಾಪಗಳು, ನಮ್ಮ ಶರೀರದ ಕ್ರಿಯಾಕಲಾಪಗಳು ನಮ್ಗೆ ಗೊತ್ತಾಗತಕ್ಕಂಥದ್ದು ಚೈತನ್ಯದ ಮೂಲಕವಾಗಿ. ಇದಿಲ್ಲದ ಗೊತ್ತಾಗೋದಿಲ್ಲ. ಈ ಸುಷುಪ್ತಿಯಲ್ಲಿ ನೋಡಿ ಚೈತನ್ಯ ಇರ್ತದೆ, ಅದು ಗೋಚರ ಆಗೋದಿಲ್ಲ. ಯಾಕಂದ್ರೆ ಯಾವ ಇಂದ್ರಿಯ ಮನಸ್ಸುಗಳು ಕೆಲಸ ಮಾಡೋದಿಲ್ಲ ಅಲ್ಲಿ. ಆದ್ಮೇಲೆ ನೆನಪಾಗ್ತದೆ ನಮ್ಗೆ, ಓ ನಾವು ಅನುಭವ ಆಯ್ತು ಅಂತಕ್ಕಂಥ ಅನುಭವ ಬರೋದು ಆಮೇಲೆ. ಈಗ ಹೆಂಗೆ ನಾನು ಇದು ನೋಡ್ತಾ ಇದ್ದೇನೆ ಅಂತಕ್ಕಂಥ ಅನುಭವ ಇದೆ, ಆ ರೀತಿ ಅಲ್ಲಿ ಇರುವುದಿಲ್ಲ ಸುಷುಪ್ತಿ. ಅದೊಂಥರ ಬ್ಲ್ಯಾಂಕ್ನೆಸ್ ಇರ್ತದೆ. ಈ ರೀತಿಯಾಗಿ ಆಮೇಲೆ ಇವ್ಯಾವ ಇಲ್ಲದೆ ಇದ್ರೂ ಕೂಡ ಚೈತನ್ಯ ಇರ್ತದೆ. ಇದು ವೇದಾಂತ 5 ಸ್ಟೆಪ್. ಮೊದಲೇದೇನು? ಶರೀರ ಇಂದ್ರಿಯ ಮನಸ್ಸು ಇವುಗಳಿಂದ ಹುಟ್ಟಿದ್ದಾಗಲಿ ಇದರ ಒಂದು ಭಾಗವಾಗಲಿ ಅದಲ್ಲ. ಇವುಗಳಲ್ಲಿ ವ್ಯಾಪಿಸಿ ಅದು ತೋರಿಸ್ತಕ್ಕಂಥದ್ದು ಚೈತನ್ಯ. ಎರಡನೇ, ಇದಕ್ಕೆ ಸೀಮಿತವಾಗಿಲ್ಲ, ಇದರ ಆಚೆಗೂ ಅದಿರತಕ್ಕಂಥ. ಮೂರನೇ ಅಂಶ. ನಾಲ್ಕನೇ ಅಂಶ, ಅದರ ಇರುವಿಕೆ ನಮ್ಗೆ ಹೊಳೆಯತಕ್ಕಂಥದ್ದು ಯಾವಾಗ? ಇದರ ಚಟುವಟಿಕೆಗಳ ಮೇಲೆ, ಶರೀರ ಇಂದ್ರಿಯಗಳ ಚಟುವಟಿಕೆ ಅಂತ ಗೊತ್ತಾಗ್ತದೆ. ಇನ್ನು ಇವ್ಯಾವ ಇಲ್ಲದೂ ಇದ್ರೂ ಕೂಡ ಅದು ಇರ್ತದೆ ಅಂತಕ್ಕಂಥ 5ನೇ ಅಂಶ. ಸುಲಭವಾಗಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಸುಲಭ ಮಾಡಿ ಪ್ರಯತ್ನ ಮಾಡೋಣ. ಒಂದು ಉದಾಹರಣೆ ಮೂಲಕ ಅದು ಮಾಡೋಣ. ಈ ಬೆಳಕಿದೆ ತನ್ನ ಮೇಲೆ, ಬೆಳಕಿದೆ, ಈ ಕೈ ಮೇಲೆ ಬೆಳಕು ಬೀಳ್ತದೆ, ಬಿದ್ದದೆಲ್ಲ ವಸ್ತು ಮೇಲೆ. ಆ ಬೆಳಕು ಇಲ್ಲಿ ಪ್ರತಿಫಲಿಸ್ತಾ ಇದೆ. ಈ ಬೆಳಕು ಈ ಕೈಯಿಂದ ಹುಟ್ಟಿದ್ದೆ ಅಲ್ಲ, ಈ ಕೈ ಒಂದು ಭಾಗ ಬೆಳಕನ್ನು ಅಲ್ಲ. ಇದರ ಭಾಗನೇ ಆಗ್ಬಿಟ್ಟಿದ್ರೆ ಕತ್ಲೆಯಲ್ಲಿ ಅದು ಕಾಣಬೇಕಾಗಿತ್ತು ಅಲ್ಲ. ಆದ್ದರಿಂದ ಇಟ್ ಇಸ್ ನೇದರ್ ಎ ಪ್ರಾಡಕ್ಟ್ ನಾರ್ ಎ ಪಾರ್ಟ್ ಆಫ್ ದಿಸ್ ಹ್ಯಾಂಡ್, ಈ ಲೈಟ್. ಇನ್ನು ಇದರ ಪ್ರಾಡಕ್ಟ್ ಅಲ್ಲ, ಇದರ ಪಾರ್ಟ್ ಅಲ್ಲ. ಇದರ ಆಚೆಗೂ ಇದೆ, ಇದರ ಆಚೆಗೆ ಇದ್ದಲ್ಲೇ ಬೇರೆ ವಸ್ತುಗಳು ಕಾಣ್ತಾ ಇದ್ದಾವೆ. ಬೆಳಕು ಇದ್ದುದರಿಂದ ಇದಕ್ಕೆ ಸೀಮಿತವಾಗಿಲ್ಲ, ಈ ವಸ್ತುವಿಗೆ ಸೀಮಿತವಾಗಿ ಬೇರೆ ವಸ್ತುಗಳಲ್ಲಿ ಇದೆ ತರ್ತಕ್ಕಂಥ. ಹಾಗಾದ್ರೆ ಇದು ಬೆಳಕು ಅಂತಕ್ಕಂಥ ಗೊತ್ತಾಗೋದು ಯಾವಾಗ? ಈ ನಮ್ಮ ಕೈಗೆ ಅಲ್ಲಾಡ್ದಾಗ ಇದ್ರ ಮೇಲೆ ಇದೆ, ಇಲ್ಲಿ ಇಟ್ಟಾಗ ಗೊತ್ತಾಗ್ತದೆ, ಬೇರೆ ವಸ್ತುಗಳಿದ್ದಾಗ ಗೊತ್ತಾಗ್ತದೆ. ಬೆಳಕು ನಮ್ಗೆ ಅನುಭವ ಬರ್ತಕ್ಕಂಥದ್ದು ಯಾವಾಗ? ಆವಾಗಲೇ ತಾನೆ. ಒಮ್ಮೊಮ್ಮೆ ಕಾಮೆಂಟ್ ಎಲ್ಲ ದಾಟಿ ಹೋಗ್ತಾವೆ ನೋಡಿ, ರಾತ್ರಿ ಹೊತ್ತಾನೆ. ಇದು ಧೂಮಕೇತುಗಳೆಲ್ಲ ಹೋಗ್ತಾವಲ್ಲ, ಸ್ವಂತ ಬೆಳಕಿದ್ದಿಲ್ಲ ಅವುಗಳಿಗೆ. ಅವು ಬೆಳಕಿನ ರೂಪದಲ್ಲಿ ದಾಟಿ ಹೋಗ್ತವೆ. ಯಾಕೆ ದಾಟಿ ಹೋಗ್ತವೆ? ಆ ಹೊತ್ತೊಳಗೆ ಬೇರೆ ನಕ್ಷತ್ರ, ಗ್ರಹ ನಕ್ಷತ್ರಗಳದು ಸೂರ್ಯನ ಬೆಳಕದ ಮೇಲೆ ಬಿದ್ದಿರ್ತದೆ. ಹೀಗಾಗಿ ಆ ಬೆಳಕು ನಮ್ಗೆ ಕಾಣಿಸ್ತದೆ, ಸ್ವತಂತ್ರವಾಗಿರುವುದಿಲ್ಲ. ಆ ರೀತಿಯಾಗಿ ಈ ಬೆಳಕು ಇದರ ಭಾಗವಲ್ಲ, ಇದರಿಂದ ಹುಟ್ಟಿದ್ದು ಅಲ್ಲ,
ಇದರಿಂದ ಇದಕ್ಕೆಷ್ಟೇ ಸೀಮಿತವಾಗಿಲ್ಲ. ಇದು ಇದ್ದಾಗಲೇ ಅದು ಪ್ರತಿಫಲಿಸ್ತದೆ, ಇಲ್ಲ ಅದು ಪ್ರತಿಫಲಿಸುವುದಿಲ್ಲ. ಗೊತ್ತಾಗ್ತಕ್ಕಂಥದ್ದು ಆವಾಗಲೇ. ಇನ್ನು ಈಗ ನನ್ನ ಕೈ ಇಲ್ಲದೆ ಇದ್ರೂ ಕೂಡ ಇರ್ತದೆ ಇಲ್ಲಿ ಬೆಳಕಿದ್ದೇ ವಸ್ತುಗಳು, ಎಲ್ಲ ವಸ್ತುಗಳು ಹೋಗ್ಬಿಟ್ರು ಅದು ಬೆಳಕಿದ್ದೇ ಇರ್ತದೆ. ವಿದ್ಯಾರ್ಥಿಗಳು ತಮ್ಮ ಪಂಚದಲ್ಲಿ ಬಹಳ ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಈ ನಾಟಕ ಪಂಚಕ ಅಂತಿದೆ, ಅದರೊಳಗೆ ನೃತ್ಯ ಶಾಲಾ ಸ್ಥಿತೋ ದೀಪ, ನೃತ್ಯ ಶಾಲೆ ನೃತ್ಯದ ದೀಪ. ಎಲ್ಲರೂ ಇದ್ದಾಗೂ, ನಾಟಕ ಮಾಡೋರು ಇದ್ದಾಗೂ ಇರ್ತದೆ. ನಾಟಕ ನಡೆದಾಗ ಅಲ್ಲಿ ಕುಳಿತಂಥ ಜನರು, ಸಭ್ಯರು, ಅದು ನೋಡ್ತಕ್ಕಂಥವ್ರು, ಅಲ್ಲಿ ಇರ್ತಕ್ಕಂಥ ಮ್ಯೂಸಿಷಿಯನ್ಸು, ಅಲ್ಲಿ ನಾಟಕ ಮಾಡೋರು ಎಲ್ಲರೂ ಕಾಣಿಸ್ತಾರೆ. ಅವ್ರು ಇಲ್ದಾಗೂ ಇರ್ತದೆ, ಅದು ದೀಪ ಬೆಳಗ್ತಾ ಇರ್ತದೆ. ಆ ರೀತಿಯಾಗಿ ಚೈತನ್ಯ ಇರ್ತಕ್ಕಂಥದ್ದು. ಯಾವ ಒಂದು ಚಟುವಟಿಕೆಗಳು ನಡೆದೇ ಇದ್ರೂ ಕೂಡ, ಯಾವುದು ನಡೆದಾಡದೇ ಇದ್ರೂ ಕೂಡ ಇರ್ತಕ್ಕಂಥದ್ದು ಒಂದೇ ಒಂದು ಆ ದೀಪ, ಜ್ಯೋತಿ ಅಂತ ನನ್ನ ಆರಂಭದಲ್ಲಿ ಹೇಳಿದೆ. ಕಿಂ ಜ್ಯೋತಿ ಸ್ತವ, ಅದೇ ಒಂದೇ ಜ್ಯೋತಿ ಕೊನೆಯವರೆಗೆ ಉಳಿತಕ್ಕಂಥ ಎಲ್ಲ ಅವಸ್ಥೆಗಳಲ್ಲಿ ಉಳಿತಕ್ಕಂಥದ್ದು ಅದೊಂದೇ ಜ್ಯೋತಿ. ಈ ರೀತಿಯಾಗಿ ಈ 5 ಅಂಶಗಳ ಮೂಲಕವಾಗಿ ನಾವು ಈ ಪ್ರಜ್ಞಾನ ವಿಷಯವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಇದರ ಬಗ್ಗೆ ಸ್ವಲ್ಪ ನಾನು ಹಿಂಟ್ ಮಾಡಿದ್ದೆ ಮೊದಲೇ. ಇದರ ವಿಷಯವಾಗಿ ಏನು ಚರ್ಚೆ ನಡೀತಾ ಇದೆ, ಯಾಕೆ ವಿಷಯವನ್ನು ನಾನು ತೆಗೆದುಕೊಂಡಿದ್ದೇನೆ, ಈ ಚೈತನ್ಯವನ್ನು ಕುರಿತು ಇನ್ನೂವರೆಗೂ ಯಾವ ವಿಜ್ಞಾನಿಗೂ ಕೂಡ ಇದಮಿತ್ತಮ್ ಅಂತ ಹೇಳಕ್ಕಾಗ್ತಾ ಇಲ್ಲ. ಇವಾನ್ ಥಾಮ್ಸನ್ ಅಂತ ಒಬ್ಬ ಟೊರೊಂಟೊ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್, ಅವನು ವೇಕಿಂಗ್ ಡ್ರೀಮಿಂಗ್ ಆ್ಯಂಡ್ ಬೀಯಿಂಗ್ ಅಂತ ಪುಸ್ತಕವನ್ನು ಬರೆದಿದ್ದಾನೆ. ಅದರ ಆರಂಭಕ್ಕೆ ಬರೀತಾನೆ ಅಂತ ಏನಂತ ಕೇಳಿದ್ರೆ, ನಾನು ಈ ಗ್ರಂಥದಲ್ಲಿ ಏನು ಅವನು ವಿಚಾರ ಮಾಡಿದ್ದು ಕಾನ್ಷಿಯಸ್ನೆಸ್ ವಿಚಾರವಾಗಿ, ಚೈತನ್ಯವನ್ನು ಯಾವುದನ್ನು ಕುರಿತು, ಪ್ರಜ್ಞಾನವನ್ನು ನಾನು ಹೇಳಿದ ಅದೇ ವಿಷಯವನ್ನು ಕುರಿತು, ಈ ಪ್ರಜ್ಞಾನವನ್ನು ಕುರಿತು ಬರೀತಾ ಅಂತ ಹೇಳ್ತಾನೆ. ನಾನು ಇಲ್ಲಿ ಏನು ಪುಸ್ತಕದಲ್ಲಿ ಬರಲಿಕ್ಕೆ ಹೊರಟಿದ್ದೀನೋ ಈ ವಿಷಯಗಳು ನಮ್ಮ ಭಾರತದ ಋಷಿಗಳಿಗೆ 5,000 ವರ್ಷಕ್ಕಿಂತಲೂ ಪೂರ್ವದಲ್ಲಿ ಗೊತ್ತಿತ್ತು ಅನ್ನೋ ಮಾತನ್ನು ಹೇಳಿ ಆ ಥರ ಗ್ರಂಥವನ್ನು ಬರಲಿಕ್ಕೆ ಆರಂಭ ಮಾಡಿ, ಅಷ್ಟಾದರೂ ದೊಡ್ಡ ಮನಸ್ಸನ್ನು ಮಾಡಿದ್ರು ಕೆಲವು ವಿಜ್ಞಾನಿ. ನಾನು ಹೊಸದಾಗಿ ಏನು ಬರಿತಾ ಇಲ್ಲ, ಹಿಂದೆ ಏನು ಪೂರ್ವ ಋಷಿಗಳಿದ್ದರು ಭಾರತದಲ್ಲಿ, ಅವ್ರ ಋಷಿಗಳು ಏನು ಕಂಡು ಹಿಡಿದಿದ್ದಾರೋ, ನಮ್ಮ ಋಷಿಗಳು ಯಾವ ರೀತಿ ವಿಜ್ಞಾನಿಗಳು ಭೌತಿಕ ಜಗತ್ತನ್ನು ಕುರಿತು ಅನ್ವೇಷಣೆ ಮಾಡ್ತಾ ಇದ್ದಾರೋ, ನಮ್ಮ ಋಷಿಗಳಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಈ ಭೌತಿಕ ಜಗತ್ತು ಒಂದಿಲ್ಲ ಹೋಗತಕ್ಕಂಥದ್ದನ್ನು ಗೊತ್ತಿದ್ದವ್ರು. ಹೀಗಾಗಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದು, ಅವ್ರು ಹುಡುಕಿದ್ರು ತಮ್ಮೊಳಗೆ, ತಮ್ಮಲ್ಲೇ ಹುಡುಕಿದ್ರು. ಹೀಗಾಗಿ ಅವ್ರ ಚೈತನ್ಯ ಏನು ಅನ್ನೋದು ಅವ್ರು ಬೇಗ ಗೊತ್ತಾಯಿತು. ಅಲ್ಲಿ ಅವರು ಹೊರಟು ತಮ್ಮ ಒಳಗೆ ಚೈತನ್ಯವನ್ನು ಹುಡುಕಿದ್ರು. ಪ್ರಜ್ಞಾನಂ ಬ್ರಹ್ಮ ಅಂತ ವಿದೇಶಿಗರಿಗೆ ಇನ್ನೂ ಅರ್ಥವಾಗ್ತಾ ಇಲ್ಲ. ಆದರೆ ಕೆಲವು ಜನ ಇತ್ತೀಚೆಗೆ ತಮ್ಮ ವಿಚಾರಗಳನ್ನು ಬದಲಾವಣೆ ಮಾಡಿಕೊಂಡು, ಇಲ್ಲ ಚೈತನ್ಯ ಅಂತ ಮೊದಲೇ ನಿಂತು ವಿಚಾರ, ಚೈತನ್ಯ ಹೆಂಗೋ ಇದೆ ಅಂತ ಹೇಳ್ತಾರೆ. ಯಾರಾದ್ರು ವಿಜ್ಞಾನಿಗಳು ಹೇಗೋ ಇದೆ ಅಂತ ಹೋಗ್ತಾರೆ, ಬೇರೆಯವ್ರು ಹೇಗೋ ಅಂತಂದ್ರೆ ನೀವು ಹೂ ಅಂದು. ವಿಜ್ಞಾನಿಗಳಿಗೆ ಹೆಂಗೋ ಚೈತನ್ಯ ಹುಟ್ಟುತ್ತದೆ ಅಂತ ಯಾರು ಅಂತಾರೆ? ವಿಜ್ಞಾನಿಗಳನ್ನ ಯಾರು ಅಂತಾರೆ ಹೇಳಿ? ಬೇರೆಯವ್ರು ಬಿಡಿ. ಹೇಗೋ ಚೈತನ್ಯ ಇದೆ ಅಂತ ಹೇಗೆ ಅಂತ ಇನ್ನೂವರೆಗೂ ಚೈತನ್ಯದ ಡೆಫಿನೇಷನ್ ಗೊತ್ತಿಲ್ಲ ಅವ್ರಿಗೆ. ಚೈತನ್ಯ ಅಂದ್ರೆ ಏನು ಅಂತದನ್ನ ಅದರ ವ್ಯಾಖ್ಯಾನ ಅವರಿಗೆ ಗೊತ್ತಿಲ್ಲ. ದೇ ಡೋಂಟ್ ನೋ ಡೆಫಿನೇಷನ್, ವೆರಿ ಡೆಫಿನೇಷನ್ ಆಫ್ ಕಾನ್ಷಿಯಸ್ನೆಸ್. ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದಲೇ ಪದ್ಮಪಾದಾಚಾರ್ಯ ಬಿಟ್ಟಿದ್ದಾರೆ ಚೈತನ್ಯ ಅಂದ್ರೆ ಏನು. ನಮ್ಮಲ್ಲಿ ಯಾವುದಕ್ಕೂ ಸಂಶಯ ಇಲ್ಲವೇ ಇಲ್ಲ. ಯಾವುದನ್ನು ಅರ್ಧ ವಿವರಣೆ ಮಾಡಿ ಬಿಟ್ಟುಬಿಟ್ಟಿಲ್ಲ, ಎಲ್ಲವನ್ನು ಮುಂದುವರಿಸಿದ. ಬಹಳ ಅದ್ಭುತವಾದ ಇತ್ತೀಚೆಗೆ ಡೇವಿಡ್ ಚಾಲ್ಮರ್ಸ್ ಅಂತ ಒಬ್ಬ ಮನೋವಿಜ್ಞಾನಿ, ಅವನು ಮೈಂಡ್ ಬ್ರೈನ್ ಡಿಪಾರ್ಟ್ಮೆಂಟ್ ಯಾವುದಂದ್ರೆ ನ್ಯೂಯಾರ್ಕ್ ಯೂನಿವರ್ಸಿಟಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಆತ ಹಿಂದೆ
ಕ್ರಿಸ್ಟೋಫ್ ಕುಕ್ ಅಂತ ನಮ್ಮ ಜೊತೆಗೆ ಒಂದು ವಾದ ವಿವಾದ ಆಯಿತು. ವಾದ ಅವನೇ ಇನ್ನೊಬ್ಬೊಂದು ವಿಚಾರ ಏನು ಅಂತ ಕೇಳಿದ್ರೆ, ಇಲ್ಲ ಚೈತನ್ಯ ಅನ್ನೋದು ನಮ್ಮಲ್ಲೇ ಹುಟ್ಟುತ್ತದೆ, ಅದು ಹೇಗೆ ಹುಟ್ಟುತ್ತದೆ ನಾನು ಇನ್ನು 25 ವರ್ಷಕ್ಕೆ ತೋರಿಸ್ತೇನೆ ಅಂತ ಚಾಲೆಂಜ್ ಕಟ್ಟಿದ್ದ ಡೇವಿಡ್ ಚಾಲ್ಮರ್ಸ್. ಕಳೆದ ವರ್ಷ 99ರಲ್ಲಿ ಆಗಿದ್ದು. 24 ಜನ ಕೇಳಿದ್ರು, 25 ವರ್ಷ ಆಗೋಯ್ತು ನಿಮ್ಮದು, ನೀವು ಬೆಟ್ ಕಟ್ಟಿ 25 ವರ್ಷ ಆದರೂ ನಿಮ್ಮ ಚರ್ಚೆ ಎಲ್ಲಿಗೆ ಬಂತು ಅಂತ ಕೇಳಿದ್ರು ಜನ. ಮತ್ತೊಂದು ಸಲ ಅವರಿಬ್ಬರ ಮಧ್ಯದಲ್ಲಿ ಚರ್ಚೆ ಆಯಿತು. ಅದರಲ್ಲಿ ಕ್ರಿಸ್ಟೋಫ್ ಅವನ ಹತ್ರ ಅದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಚೈತನ್ಯ ಅಂತಕ್ಕಂಥದ್ದು ಹೇಗೋ ಹುಡ್ತದೆ, ಎಲ್ಲೇ ಹುಡ್ತದೆ ಅಂತ ಹೇಳಿದವನು, ಇಲ್ಲ ನನ್ನ ಹತ್ರ ಇದನ್ನು ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ, ಎಲ್ಲ ರಿಸೋರ್ಸನ್ನು ಯೂಸ್ ಮಾಡಿ ಅಮೆರಿಕ ದೇಶದಲ್ಲಿ ರಿಸರ್ಚ್ ಮಾಡಿ, ಬೇಕಾಷ್ಟು ರಿಸೋರ್ಸ್ ಇರ್ತದೆ, ಬೇಕಾಷ್ಟು ಅವ್ರಿಗೆ ಗ್ರ್ಯಾಂಟ್ ಇರ್ತದೆ, ಬೇಕಾಷ್ಟು ಜನ ವಿದ್ಯಾರ್ಥಿಗಳು ಅವ್ರ ಕೈಯಲ್ಲಿ ಕೆಲಸ ಮಾಡಿ, ಅಷ್ಟಾದರೂ ಕೂಡ ಈ ಕಾನ್ಷಿಯಸ್ನೆಸ್ ಸ್ಟಡೀಸಲ್ಲಿ ನಾವು ಪೂರ್ಣರು. ಆದರೆ ಡೇವಿಡ್ ಚಾಲ್ಮರ್ಸ್ ಮಾತ್ರ ಚಾಲೆಂಜ್ ಹೇಳಿದ್ದ, ಇಲ್ಲ ಇದು ಚೈತನ್ಯ ಅಂತಕ್ಕಂಥದ್ದು ಯಾವುದನ್ನು ಪ್ರಜ್ಞಾನ ಅಂತ ನಾವು ಕುರಿತು ಹೇಳ್ತಾ ಇದ್ದೇವೆ, ಈ ಪ್ರಜ್ಞಾನ ಅಂತಕ್ಕಂಥದ್ದು ಇದು ಬೇಸಿಕ್ ರಿಯಾಲಿಟಿ, ದಿಸ್ ಇಸ್ ದ ಅಲ್ಟಿಮೇಟ್ ರಿಯಾಲಿಟಿ, ಇದೇ ನಿಜವಾದ ತತ್ವ, ಮೂಲ ತತ್ವ ಅಂತ ಹೋಗ್ತಕ್ಕಂಥವ್ನು ಅವನಿಗೆ. ಹೀಗಾಗಿ ವಿದೇಶಗಳಲ್ಲಿ ಆ ವಿಚಾರಗಳು ಒಂದೊಂದೇ ಬದಲಾಗ್ತಾ ಇದೆ. ಭಾರತೀಯ ವಿಚಾರಗಳು ಬಹಳ ಹತ್ತಿರ ಬರ್ತಾ ಇದ್ದಾರೆ. ಪ್ರಜ್ಞಾನ ಅಂತಕ್ಕಂಥದ್ದು ಬೇಸಿಕ್, ಅದು ಫಂಡಮೆಂಟಲ್ ರಿಯಾಲಿಟಿ, ಅದರ ಒಂದು ಎಲ್ಲವೂ ವಿವರ್ತಗಳೇ ಅಂತಕ್ಕಂಥದ್ದನ್ನು ಗೊತ್ತು ಮಾಡಿಕೊಟ್ಟಿರ್ತಕ್ಕಂಥ. ಇದನ್ನು ಹೇಳಲಿಕ್ಕೆ ಸ್ವಲ್ಪ 5 ಸ್ಟೆಪ್ಸಲ್ಲಿ ನಾನು ನೀತಿ ಅಂತ ಏನು ಉಪನಿಷತ್ತುಗಳು ವಿಚಾರವನ್ನು ಹೇಳಿದ ನೀತಿ ಇದೆಲ್ಲ ಚೈತನ್ಯ ಹೇಳಲಿಕ್ಕೆ ಬರೋದಿಲ್ಲ. ಚೈತನ್ಯ ಏನೋ ಅಂತ ಹೇಳಿಕ್ಕೆ ಬರೋದಿಲ್ಲ. ಡೆಫಿನೆಟ್ ಇದನ್ನು ಅಂತ ತಿಳ್ಕೊಂಡು ಏನಂತ ಹೇಳಬೇಕು, ಅದು ತಿಳಿದುಕೊಳ್ಳೋದು ಹೇಗೆ? ಬ್ರಹ್ಮವನ್ನು ತತ್ವವನ್ನು ತಿಳಿಸ್ಬೇಕಾದ್ರೆ ಉಪನಿಷತ್ತುಗಳು ಇದಲ್ಲ ತಿಳ್ಕೊಳ್ಳಿ, ಅದನ್ನು ನಿರ್ದೇಶಿಸ್ತಾ ಹೊರತಾಗಿ ಇದು ಇದೆ ಅಂತ ಹೇಳೋದಿಲ್ಲ. ಅವಾಂಗ್ ಮನಸ್ಸು ಗೋಚರವಾದದ್ದು, ಮನಸ್ಸು ಮತ್ತು ಮಾತುಗಳಿಗೆ ನಿಲ್ಲದೇ ಇರತಕ್ಕಂಥ ವಸ್ತು, ಅದನ್ನು ಇದಂತ ಏನು ಹೇಳಲಿಕ್ಕೆ ಸಾಧ್ಯ? ಯಾವ ವಸ್ತು ಇದಂತೆ ನಮ್ಮ ಮನಸ್ಸಿಗೆ ನಮ್ಮ ವಾಣಿಗೆ ಗೋಚರವಾಗ್ತಾ ಇದನ್ನು ಇದು ಅಂತ ಹೇಳ್ತೀವಿ ಹೊರತಾಗಿ, ಅದು ಎರಡಕ್ಕೂ ಅತೀತವಾದಂಥ ವಸ್ತುವನ್ನು ನಾವು ಇದು ಅಂತ ಏನೇ ಹೇಳಲಿಕ್ಕೆ ಬರ್ತದೆ? ಅದ್ರ ವ್ಯಾಖ್ಯಾನವನ್ನು ಹೇಗೆ ಬರ್ತದೆ? ನೀತಿ ಅಂತ ನಾವು ನೋಡಬೇಕು. ಅಲ್ಲಿಂದ ಹಾಗಾದರೆ ಏನು ಪ್ರಜ್ಞಾನ ಅಂತ ಕೇಳಿದ್ರೆ ಅದು ಬ್ರೇನ್ ಅಲ್ಲ. ಯಾಕೆ ನಾನು ಒಂದು ಆಧುನಿಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಯಾಕಂದರೆ ಬಹಳಷ್ಟು ಜನ ವಿದೇಶಿಯರು, ಬಹಳಷ್ಟು ಜನ ಆಧುನಿಕ ವಿದ್ವಾಂಸರು ಕಾನ್ಷಿಯಸ್ನೆಸ್ ಇಸ್ ದ ಪ್ರಾಡಕ್ಟ್ ಆಫ್ ಅವರ್ ಬ್ರೈನ್ ಅಂತ ಹೇಳ್ತಾರೆ. ನಮ್ಮ ಬ್ರೈನಲ್ಲೆಲ್ಲ ಹುಟ್ಕೊಳ್ತದೆ ಅಂತಕ್ಕಂಥ ಒಂದು ವಿಚಾರ ನಮ್ಮ ಮೆದುಳಿನಲ್ಲಿ ಹುಡ್ತದೆ. ಚೈತನ್ಯ ಮೆದುಳು ಅಲ್ಲ ಅಂತ. ಚೈತನ್ಯ ಆಬ್ಜೆಕ್ಟ್ ಅಲ್ಲ, ಇದು ಅಲ್ಲ, ಇದು ಅಂತ ಇದನ್ನು ನಾವು ತೋರಿಸ್ತೇನೆ ಹೊರತಾಗಿ ಚೈತನ್ಯವನ್ನು ಈ ರೀತಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಚೈತನ್ಯ ಮನಸ್ಸಲ್ಲ. ಎಷ್ಟೋ ಮಂದಿ ಮನೋವಿಜ್ಞಾನಿಗಳ ಪ್ರಕಾರ ಚೈತನ್ಯ ಮನಸ್ಸು, ಮತ್ತೆ ಭಾಳ ವಿಚಾರ ಮಾಡಲಿಕ್ಕೆ ಹೋಗಿಲ್ಲ. ಮತ್ತೆ ಬಾಯ್ ಬಡ್ದಾರ ಮನಸ್ಸು ಬಿಟ್ಟು ಮತ್ತೆ ಚೈತನ್ಯ ಎಲ್ಲಿದೆ? ಅದು ಫಿಲಾಸಾಫಿಕಲ್ ವಿಚಾರ, ಅದು ಫಿಲಾಸಾಫಿಕಲ್ ಅಪ್ರೋಚ್ ಅಲ್ಲ, ದಾರ್ಶನಿಕ ಒಂದು ಮಾರ್ಗ ಅದಲ್ಲ. ಅರ್ಥ ಮಾಡಿಕೊಳ್ಳಿ, ಮನಸ್ಸಲ್ಲ. ಚೈತನ್ಯ ಅಂದರೆ ಅನೇಕವಾದದ್ದಲ್ಲ. ಮನಸ್ಸು ಬಹಳಷ್ಟಿವೆ, ಶರೀರ ಬಹಳಷ್ಟಿವೆ, ಚೈತನ್ಯವು ಬೇರೆ ಬೇರೆ ಆಗಲಿ ಅಲ್ಲ. ಚೈತನ್ಯ ಯಾಕೆ ಬೇರೆ ಆಗಬೇಕು? ಎಲ್ಲರಿಗೂ ಇರ್ತಕ್ಕಂಥ ಅರಿವು, ಎಲ್ಲರಿಗೂ ತೋರಿಸ್ತಕ್ಕಂಥ ವಸ್ತುಗಳು ಯಾವುದು ಎಲ್ಲರಿಗೂ ಎಲ್ಲವನ್ನು ತೋರಿಸಿಕೊಡ್ತಿದ್ವಿ, ಅದು ಒಂದೇ ಇರೋದ್ರಾಗ ಅದ್ರ ಬೇರೆ ಬೇರೆ ಯಾಕೆ ಮಾಡ್ತೀರ? ಇದೇ ಅದ್ವೈತ. ಅದ್ವೈತದ ಹಿಂದೆ ಇರತಕ್ಕಂಥ ಏನೋ ಒಂದು ಮಾರಲಿಟಿ ಇದೆ, ಒಂದು ನೈತಿಕತೆ ಇದೆ. ಎಲ್ಲರೂ ನಿನ್ನವರೇ, ಅಯಂ ನಿಜ ಪುರೋವಿಧಿ ಗಣನಾಲಗು ಚೇತಸ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕಂ. ಈ ವಸುದೈವ ಕುಟುಂಬಕ ಅಂತಕ್ಕಂಥ ವಿಚಾರ ಬಂದಿದ್ದು ಉಪನಿಷತ್ತಿಂದ ಹೊರಟಿದ್ದು. ಅವ್ರು ಗಾಸ್ಪೆಲ್ ಹೇಳಿದ್ರೆ ನಮ್ಮ ಯಾಕೆ ವಿ ಶುಡ್ ಲವ್ ಅವರ್ ನೇಬರ್,
ನೇಬರ್ಸ್ ಯಾರು ಓನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನಮ್ಮ ತಕ್ಕದಂಗೆ ಏನೋ ಆಡ್ದವ್ರಾಗ ನಾವು ಪ್ರೀತಿಸಬೇಕು ಅಂತ ಯಾಕೆ ಅನ್ನೋಕೆ ಅವ್ರ ಉತ್ತರ ಇಲ್ಲ. ನಮ್ಮ ಉಪನಿಷತ್ನ ಇದೆ. ಯಾಕೆ? ಚೈತನ್ಯ ಒಂದು, ಆತ್ಮ ಒಂದು, ಎಲ್ಲರಲ್ಲೂ ಕುಳಿತು ಕೆಲಸ ಮಾಡ್ತಕ್ಕಂಥ ಅಂತರಾತ್ಮ ಒಂದು ಅನ್ನೋದ್ರಿಂದ ಎಲ್ಲರೂ ಒಂದು, ಜಗತ್ತು ಒಂದು. ಹೀಗಾಗಿ ನಾವೆಲ್ಲ ಶಾಂತಿಪ್ರಿಯರು. ನಮ್ಮಲ್ಲಿ ಧರ್ಮ ಅಂತಂದರೆ ಸುಮ್ಮನೆ ಆಚಾರಗಳ ಧರ್ಮ ಅಲ್ಲ, ನಮ್ಮಲ್ಲಿ ತತ್ವಜ್ಞಾನ ಯುಕ್ತವಾದಂಥ ಧರ್ಮ ಸನಾತನ ಧರ್ಮ ಅದು. ಆದ್ರಿಂದಲೇ ಇಲ್ಲಿವರೆಗೆ ಗಟ್ಟಿಯಾಗಿ ಉಳಿದಿದ್ದು. ಎಷ್ಟೋ ಧರ್ಮ ಆಮೇಲೆ ಹುಟ್ಟಿದ್ವು, ಆಮೇಲೆ ಹೊರಟೋಗ್ತವೆ. ನಮ್ಮ ಧರ್ಮ ಇರ್ತದೆ ಸನಾತನ ಶಾಶ್ವತ ಆಗಿರ್ತಕ್ಕಂಥ ಧರ್ಮ ಇದು ಒಂದೇ. ಯಾಕಂದರೆ ಶಾಶ್ವತ ತಳೆಯಾದಿ ಮೇಲಿದೆ, ತತ್ವದ ಮೇಲೆ ನಿಂತಿರ್ತಕ್ಕಂಥದ್ದು, ಎಲ್ಲರೊಳಗಿರ್ತಕ್ಕಂಥ ಚೈತನ್ಯವನ್ನೇ. ಇನ್ನು ಈ ಜಗತ್ತು ಮತ್ತು ಚೈತನ್ಯ ಎರಡೇ ಉಳಿತಲ್ಲ, ಮತ್ತೇನು? ಚೈತನ್ಯ ಮೆದುಳಲ್ಲ, ಚೈತನ್ಯ ಅಂತಕ್ಕಂಥದ್ದು ಮನಸ್ಸಲ್ಲ, ಚೈತನ್ಯ ಅಂತಕ್ಕಂಥದ್ದು ಇದು ಅಲ್ಲ, ಚೈತನ್ಯ ಭಿನ್ನವಾದದ್ದಲ್ಲ. ಉಳಿದೇನು ಅಂದರೆ ಈ ಜಗತ್ತು ಮತ್ತು ಚೈತನ್ಯ ಉಳಿತು. ಮತ್ತೇನು? ಅದು ಚೈತನ್ಯವನ್ನು ಬಿಟ್ಟು ಅದು ಬೇರೆ ಇಲ್ಲ, ಅದ್ವೈತ ಏಕ. ಈ ರೀತಿಯಾಗಿ ನಾವು ಹೋಗ್ಬೇಕು. ಸ್ವಲ್ಪ ಇದನ್ನು ನಾಳೆ ಒಳ್ಳೆಯನ್ನು ಮಾಡಿಕೊಂಡು ಮಹಾವಾಕ್ಯಕ್ಕೆ ನಾನು ದಾಪುಕಾರ ಇಡ್ತಾ ಇದ್ದೀನಿ. ವೇದಾಂತ ತುಂಬ ಹೇಳಬಾರ್ದು, ಕೇಳಬಾರ್ದು ಅಂತ ಹೇಳ್ತಾರೆ, ಬೇಸರವಾಗುವಂತೇನು ಹೇಳಬಾರ್ದು. ಹೀಗಾಗಿ ಸಮಯ ಮೀರಿ ಹೋಗಿ 1 ತಾಸು 20 ನಿಮಿಷ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ನಾನು ಏನು ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯವಾಯಿತು ಅಷ್ಟನ್ನು ಹೇಳಿ ಇನ್ನು ಮುಂದುವರಿಸ್ತಾ ಮುಂದಿನ ಮಹಾವಾಕ್ಯಗಳ ಒಂದು ಅವತರಣಿಕೆಯನ್ನು ಮಾಡಿ ಅದು ಕೂಡ ವಿಸ್ತಾರವಾದಂಥ ವಿಷಯಗಳು ಕೂಡ ಆದಷ್ಟು ಈ ಮಾರ್ಗದಿಂದ ಅಪ್ರೋಚ್ ಮಾಡಿಕೊಳ್ಳಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಾವೇನು ಕೇಳಿದ ತಕ್ಷಣ ಬ್ರಹ್ಮಜ್ಞಾನಿಗಳಾಗುವುದಿಲ್ಲ. ಕೆಲವು ಜನ ಸಾಧಕರು ಅದು ಬಹಳಷ್ಟು ಪ್ರಯತ್ನ ಪಟ್ಟುಕೊಂಡು ಅವ್ರಿಗೂ ಜನ್ಮಾಂತರದ ಸಂಸ್ಕಾರಗಳು ಬೇಕು, ಒಳ್ಳೆಯ ಗುರು ಸಿಗಬೇಕು, ಒಳ್ಳೆಯ ಮಾರ್ಗ ತೋರಬೇಕು ಅಂಥವ್ರಿಗೆ ಮಾತ್ರ ಸಾಧ್ಯ ಆಗ್ತದೆ. ಆದರೆ ಅಷ್ಟೊಂದು ಮಟ್ಟಿಗೆ ನಾವು ನಮ್ಮ ಪ್ರಯತ್ನವನ್ನು ಬಿಡಲಿಕ್ಕಾಗಲ್ಲ. ಈ ಜನ್ಮದಲ್ಲಿ ಸಂಸ್ಕಾರವಾಯ್ತಲ್ಲ, ಈ ಸಂಸ್ಕಾರ ಯಾವುದೋ ಜನ್ಮಾಂತರಕ್ಕೆ ಮುಂದುವರೆದು ಎಂದೋ ಒಂದರಿಂದ ನಮಗೂ ಕೂಡ ಎನ್ಲೈಟನ್ಮೆಂಟ್, ಆತ್ಮಬೋಧ ಅಂತಕ್ಕಂಥ ದೊರೆಯುತ್ತದೆ ಅಂತಕ್ಕಂಥ ಒಂದು ಆಶೆಯಿಂದ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ಶಂಕರ ಜಯಂತಿ ನಮಗೆ ಒಂದು ಅವಕಾಶವನ್ನು ಕೊಡ್ತದೆ ಅಂತ ಹೇಳ್ತಾ ಇದೇ ರೀತಿ ಇನ್ನೂ 2 ದಿನ ಈ ವಿಷಯವನ್ನು ಮುಂದುವರಿಸೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತಂ ವಂದೇ ಭಗವಂತೋ ಪುನಃ. ಸಮರ್ಥ ಸದ್ಗುರುವನ್ನು ಧ್ಯಾನಿಸಿಕೊಂಡು ಶಂಕರಾಚಾರ್ಯರ ಜಯಂತಿಯ ಪ್ರಯುಕ್ತವಾಗಿ ನಡೆದಿರತಕ್ಕಂಥ 2ನೇ ದಿವಸದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹಂಪಿ ಹೊಳೆಯವರು ಪ್ರಜ್ಞಾನಂ ಬ್ರಹ್ಮ ಈ ಒಂದೇ ಒಂದು ಶಬ್ದದ ಮೇಲೆ ನಿರರ್ಗಳವಾಗಿ ಅತಿ ಸೂಕ್ಷ್ಮವಾಗಿ ಆಳವಾಗಿ ಚಿಂತನೆ ಮಾಡಿ ಅದರ ಪ್ರಭಾವ ಎಷ್ಟದ, ಮಹತಿ ಎಷ್ಟದ, ಅದರ ಸ್ಥಿತಿ ಏನದಂತಂದು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಋಷಿಮುನಿಗಳು ಹೇಳಿದ್ದನ್ನೇ ಅವರು ತಮ್ಮ ಅನುಭವದಲ್ಲಿ ಅಳವಡಿಸಿಕೊಂಡು ಈ ಸೂತ್ರ ರೂಪದಲ್ಲಿ ಈ ಚಿಕ್ಕ ಸಮಯದಲ್ಲಿ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಹಳ ಸೂಕ್ಷ್ಮವಾದಂಥ ವಿಚಾರ, ಬಹಳ ಪ್ರತಿಭಾವಂತವಾದಂತಹ ವಿಚಾರ ಜಾಣಿಲಿತೋ ಪುರುಷು, ವಿಚಾರನ ಜಾಣಿಲಿತೋ ಪಶು. ಈ ವಿಚಾರವನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಮನುಷ್ಯ ಜನ್ಮವಾಗಿ ಪಡೆದುಕೊಂಡು ಸಾರ್ಥಕ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅನ್ಯಥಾ ಇಲ್ಲ. ಪಶು ಸಮಾನವಾದಂಥವ್ರು ಅವರು ಬರೀ ಇದ್ದದ್ದು ಊಟ, ನಿದ್ದೆ, ಭೋಗ ಇದನ್ನೇ ಬಯಸ್ತ ಪ್ರಾಣಿಗಳು. ಆದರೆ ಮನುಷ್ಯ ಜನ್ಮದ್ದು ವಿಚಾರ ಪ್ರಧಾನವಾದಂಥದ್ದು. ಅಂಥ ಒಂದು ಸೂಕ್ಷ್ಮವಾದಂತಹ ವಿಚಾರವನ್ನು ಅತ್ಯಂತ ಸುಲಲಿತವಾಗಿ ಉದಾಹರಣೆ ಸಹಿತವಾಗಿ ನಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರ ಅಭ್ಯಾಸ, ಅವರ ಚಿಂತನ, ಅವರ ವಿಚಾರ ಬಹಳ ಆಳವಾದದ್ದು, ಸುದರ್ಭಿತವಾದಂಥದ್ದು. ಇಂಥ ಪಂಡಿತರು ನಮ್ಮ ಭಾಗದಲ್ಲಿ ಪ್ರಾಪ್ತ ಆದದ್ದೇ ಒಂದು ನಮ್ಮ ಸುದೈವ. ವಿದ್ವಾನ್ ಸರ್ವತ್ರ ಪೂಜಿತೆ. ಆ ವಿದ್ವತ್ತೆ ಏನಿದೆಲ್ಲ ಇಲ್ಲಿ ಆ ವಿದ್ವತ್ತೆಯ ಪ್ರತಿಭೆ ಇಲ್ಲಿ ವ್ಯಕ್ತವಾಗ್ತಾ ಇದೆ.
ನೆಲದ ಮೇಲೆ ಕರೆಸಬೇಕು, ನೆಲದ ಮೇಲೆ ಅವರಿಂದ ನಾವು ಇಂಥ ವಿಚಾರಗಳನ್ನು ತಿಳಿದುಕೊಳ್ಬೇಕು, ಇದರ ಅವರು ಸದುಪಯೋಗ ಪಡೆದುಕೊಳ್ಬೇಕು ಅಂಥೇಳಿ ಶಂಕರ ಭಗವತ್ಪಾದಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಭಗವಂತದ ಆಯುರಾರೋಗ್ಯ, ಬುದ್ಧಿಶಕ್ತಿ, ವಿಚಾರ ಶಕ್ತಿ ಇನ್ನಿಷ್ಟು ಹೆಚ್ಚಿಗೆ ಕೊಡಲಿ, ಜನರ ಸೇವೆಯನ್ನು ಮಾಡ್ತಕ್ಕಂಥ ಸುಯೋಗ ಅವರಿಗೆ ಪ್ರಾಪ್ತ ಆಗಲಿ ಅಂತೇಳಿ ಸದ್ಗುರು ಪರಮಾತ್ಮನ ಪ್ರಾರ್ಥನೆ ಮಾಡಿ ಅವರಿಗೆ ನೋಡಿಸಕ್ಕಂತ 2 ವಾಕ್ಯ ಶ್ರೀಚರಣ ಸಮರ್ಪಣೆ ಮಾಡ್ತಾ ಇದ್ದೆ. ಹಾಗೆ ಹೋಗುತ್ತದೆ ಸರ್. ಬಹಳ ಕೇಳ್ಬಿಡ್ರಿ 15 ನಿಮಿಷಕ್ಕೆ ಹಂಗೆ ಅದು. ಆದ್ರೆ ಎಲ್ಲರಿಗೂ ಇದು ಮನದಾಟ ಆಗಿದೆ. 1.5 ತಾಸು ತಮ್ಗೆ ಸಾಧ್ಯ ಆದ್ರೆ ನಾಳೆ 6 ರಿಂದ 7:30ವರೆಗೆ ಅಂತ ನಾವು ಅನ್ಕೋತೀವಿ. ಈಗ ಮಂಗಳಾರತಿ ಆಗ್ತದೆ. ಮಂಗಳಾರತಿ ನಂತರ ಕಾರ್ಯಕ್ರಮ ಇವತ್ತು ಸಂಪನ್ನಗೊಳ್ಳುತ್ತದೆ. ಶಂಕರಾಚಾರ್ಯ ನಿತ್ಯ ನಿರಂಜನ ಸೂರ್ಯ ಕರಿತೋನಿ ಪರಿಚರ್ಯ ಆರತಿಯತಿ ವರ್ಯ ಶೃಂಗಗಿರಿ ಪುರವಾಸ ಬ್ರಹ್ಮಾನಂದ ವಿಲಾಸ ಜ್ಞಾನ ಪ್ರದಾನ ನಿಜ ಮೀಮಾಂಸ ಬೋಧ ಪರಮಹಂಸ ಬುದ್ಧ ಮಹಾಭಿಮಾನಿ ಶ್ರುತಿ ಧರ್ಮಾಧರ್ಮಾನಿ ನಿಜ ದೇವಾ ಅವಮಾನಿ ಸಮತೋಚಿತ ಮಾನಿ ಸ್ವಾಮಿ ಸದಾ ಅವಸರಲ ಧರ್ಮ ಸುಜಾತ ಕೇಲ जिनको निमंडल में श्राला दिग्विजयी गाला रोटक सूरेश्वर भजक परमाज्ञाधारक पद्मपादहस्तामलक इष्ट महाप्रमुख माधव शोदशमीला गुंपियली तपमाला दत्तमणे श्री सद्गुरुला शंकर पार्वतीला जय जय शंकराचार्य नित्य निरंजन सूर्य करितोनी परिचर्या आरती वर्या आरती नमो